ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಮನುಷ್ಯನಿಗೆ ಕೆಲಸ ಎಷ್ಟು ಮುಖ್ಯವೋ ವೈಯಕ್ತಿಕ ಬದುಕು ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ತುಂಬ ಮುಖ್ಯ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದರೆ ಕೆಲಸ ಮಾಡಲೇಬೇಕು, ಪ್ರತಿಯೊಬ್ಬರು ಕೂಡ ಕೆಲಸವನ್ನು ಮಾಡಲೇಬೇಕು. ಈ ಹೆಚ್ಚು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ತಮ್ಮ ವೈಯಕ್ತಿಕ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ. ಕೆಲವೊಂದಿಷ್ಟು ದೊಡ್ಡ ಮಟ್ಟದ ಸಮಸ್ಯೆಯನ್ನು ಇತ್ತೀಚಿನ ಸಮಾಜದಲ್ಲಿ ಜನ ಎದುರಿಸ್ತಾ ಇದ್ದಾರೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಸಂಘರ್ಷದ ಬದುಕು, ಸಮತೋಲನವೇ ಸಮಸ್ಯೆ. ಕೆಲಸ, ಜೀವನ, ವೈಯಕ್ತಿಕ ಬದುಕು, ಇದರಿಂದ ಇತ್ತೀಚಿನ ದಿನಗಳಲ್ಲಿ ಜನರು ಬಸವಳಿದು ಹೋಗಿದ್ದಾರೆ. ಹೆಚ್ಚುವರಿ ಕೆಲಸದ ಅವಧಿಯಿಂದ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಉದ್ಯೋಗ, ಖಾಸಗಿ ಬದುಕಿನ ನಡುವೆ ಸಂಘರ್ಷ ಮಾಡಬೇಕಾದಂಥ ಅನಿವಾರ್ಯತೆ. ಸಮತೋಲನ ಸೂಚ್ಯಂಕದಲ್ಲಿ ಭಾರತಕ್ಕೆ 48ನೇ ಸ್ಥಾನ ಸಿಕ್ಕಿದೆ. 60 ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ 48 ಸ್ಥಾನ ಸಿಕ್ಕಿರೋದು. 78% ಭಾರತೀಯರನ್ನ ಈ ಸಮಸ್ಯೆ ಕಾಡ್ತಾ ಇದೆ. ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಬದುಕಲ್ಲಿ. ಒಂದು ಕಡೆಯಲ್ಲಿ ಕೆಲಸ, ಇನ್ನೊಂದು ಕಡೆಯಲ್ಲಿ ವೈಯಕ್ತಿಕ ಜೀವನ, ಅದರಲ್ಲೂ ಕೂಡ ಸಾಕಷ್ಟು ಕಿರಿಕಿರಿಗಳು. ಇದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದು ಕಷ್ಟ ಸಾಧ್ಯ ಆಗ್ತಾ ಇದೆ ಓರ್ವ ಮನುಷ್ಯನಿಗೆ. 2023ಕ್ಕೆ ಹೋಲಿಸಿದರೆ 31% ಒತ್ತಡಗಳು ಹೆಚ್ಚಾಗಿವೆ ಎನ್ನುವಂಥದ್ದಾಗಿ ಈ ರಿಪೋರ್ಟ್ಗಳು ಹೇಳ್ತಾ ಇದೆ. 31% ಗಮನಿಸಬೇಕು. ದೈಹಿಕವಾಗಿ, ಮಾನಸಿಕವಾಗಿ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾದ್ರೆ ಏನು ಮಾಡೋದು? ಈ ಸಮಸ್ಯೆಗೆ ಹಾಗಾದ್ರೆ ಪರಿಹಾರನೇ ಇಲ್ವಾ? ಇದೇ ವಿಚಾರದ ಕುರಿತು ಚರ್ಚೆಯನ್ನು ನಡೆಸ್ತಾ ಹೋಗ್ತೀವಿ, ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅತಿಥಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ AIUTUC ಸಂಘಟನೆಯ ಮುಖಂಡರಾಗಿರುವಂಥ ಷಣ್ಮುಗಂ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ವಕೀಲರಾಗಿರುವಂಥ ಹರಿಪ್ರಸಾದ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಅಂಜನಪ್ಪ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸೈಕಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಶಿವಾನಂದ್ ನಾಯಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್ ಷಣ್ಮುಗಂ ಸರ್, ಸಾಕಷ್ಟು ನಿಯಮಗಳಿವೆ. ಇಂತಿಷ್ಟೇ ಹೊತ್ತು ಕೆಲಸ ಮಾಡಬೇಕು, ಇಂತಿಷ್ಟೇ ಹೊತ್ತು ಕಚೇರಿಯಲ್ಲಿ ಇರಬೇಕು ಅಂತೇಳಿ. ಆದರೆ ಅದೆಲ್ಲ ಆ ರೂಲ್ಸ್ಗಳೆಲ್ಲ ಫಾಲೋ ಆಗ್ತಾ ಇದೆಯಾ ಸರ್? ಸರ್, ನಾನು ಷಣ್ಮುಗಮ್ ಹೇಳ್ದಂಗೆ AIUTUC ರಾಜ್ಯ ಜಂಟಿ ಕಾರ್ಯದರ್ಶಿ. ಸರ್, ಒಂದು ನಾವಿಲ್ಲಿ ಭಾಳ ಪ್ರಮುಖವಾಗಿ ನೋಡಬೇಕಾದ್ರೆ ಏನು ನಡೀತಿದೆ ಅಂತ ಹೇಳಿದ್ರೆ, ಈ ಒಂದು ಆದೇಶಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಇದೇ ವರ್ಷದಲ್ಲಿ ನಮಗೇನಾಯಿತು ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಲ್ಲಿ ಒಂದು ಆದೇಶಗಳು ಬಂದಿತ್ತು. ಓಕೆ. ಅಂದರೆ 8 ಗಂಟೆಗಳಲ್ಲ 12 ಗಂಟೆಗಳವರೆಗೂ ಕೆಲಸಗಳನ್ನ ಮಾಡಬಹುದು ಅಂತ ಇಂಡಸ್ಟ್ರೀಸ್ ಆ್ಯಂಡ್ ಬಾಯ್ಲರ್ ಡಿಪಾರ್ಟ್ಮೆಂಟಿಂದ ಬಂದಿತ್ತು. ಆವಾಗಲೇ ನಮ್ಮ ಸಂಘಟನೆಯಿಂದ ಅದನ್ನು ನಮ್ಮ ಸಂಘಟನೆ ಅಂತ ಒಳಗೊಂಡಂತೆ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕೂಡ ಇದನ್ನು ವಿರೋಧಿಸಿಬಿಟ್ಟು 23 ಮಾರ್ಚ್ 23ರಂದು ನಾವು ಒಂದು ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದ್ವಿ. ಆವತ್ತು ಕೂಡ ಸ್ಟ್ರೈಕ್ಗಳನ್ನ ಕೂಡ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಏನು 8 ಗಂಟೆಗಳ ಕೆಲಸ ಅನ್ನೋದನ್ನ, ಒಂದು ಕೆಲಸದ ಅವಧಿ 8 ಗಂಟೆಗಳು ಮಾತ್ರ ಇರಬೇಕು ಅಂತಿದೆಯೋ, ಅದು ಬೇರೆ ಸರ್ಕಾರಗಳು ನಮಗೆ ಬೇರೆ ಕಾಟಾಚಾರ ಕೊಟ್ಟಿಲ್ಲ. ಇದು ಹೋರಾಟದ ಫಲಗಳಿಂದ ನಾವು ಪಡ್ಕೊಂಡಿರೋದು. ಅದು ಮಾತ್ರ ಅಲ್ಲ, ಅವತ್ತು ಯಾಕೆ 8 ಗಂಟೆಗಳ ಕಾಲ ಬಂದಿತ್ತು ಅಂತ ಹೇಳಿದ್ರೆ, 1886ಕ್ಕೆ ಮೊದಲು ನಾವು ತಗೊಂಡಾಗ ಆವತ್ತು 18 ಗಂಟೆಗಳ ಕಾಲ ಪ್ರಾಣಿಗಳಂತೆ ಮನುಷ್ಯರುಗಳನ್ನ ದುಡಿಸ್ಕೊಳ್ತಾ ಇತ್ತು. ಮನುಷ್ಯನಿಗೆ ಬೇಕಾಗಿರೋದು ಅಂತ ಹೇಳಿದ್ರೆ 8 ಗಂಟೆಗಳ ಕಾಲ ಕೆಲಸ, 8 ಗಂಟೆಗಳ ಕಾಲ ಅವನಿಗೆ ವಿಶ್ರಾಂತಿ, 8 ಗಂಟೆಗಳ ಕಾಲ ಅವನ ಮನಸ್ಸು ಅವರುಗಳಿಗೆ ಬೇಕಾಗಿರುವಂಥ ಕಾರ್ಯಚಟುವಟಿಕೆಗಳಿಗೆ ಬೇಕು ಅಂತೇಳಿ ಆವತ್ತು ಕಾರ್ಮಿಕರು ನ್ಯೂಯಾರ್ಕ್ ಸಿಟಿಯಲ್ಲಿ ಹೋರಾಟಗಳನ್ನ ಮಾಡಿ ಆ ಹೋರಾಟದ ಫಲದಿಂದ ಪಡ್ಕೊಂಡಿದ್ವಿ. ಇದೇ ನಮ್ಮ 1919ರಲ್ಲಿ ಏನೋ ಒಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ರೆಸೊಲ್ಯೂಷನ್, ಅದರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಂಡಿಯಾ ಕೂಡ ಒಂದು ಪಾರ್ಟ್ ಆಗಿದೆ. ಅದರಲ್ಲಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅದನ್ನು 8 ಗಂಟೆಗಳ ಕೆಲಸ ಅಂತ ಅವಧಿಯಲ್ಲಿ ಒಪ್ಕೊಂಡಿದ್ದಾರೆ. ಆದರೆ ಇವತ್ತೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಿರೋದು 12 ಗಂಟೆಗಳ ಕಾಲ ಕೆಲಸ ಅಂತ ಹೇಳ್ತಿದ್ದಾರೆ. ಆವತ್ತು ಇದ್ದಂಥ ಸರ್ಕಾರ, ಮಾರ್ಚಲ್ಲಿ ಇದ್ದಂಥ ಸರ್ಕಾರ, ಆವತ್ತು ಇದ್ದಂಥ BJP ಸರ್ಕಾರ ಇದನ್ನು ತಗೊಂಡು ಬಂದರು.
ಅದಾದ್ಮೇಲೆ ನಾವು ಹೊಸ ಸರ್ಕಾರಗಳು ಬಂದಾಗ ಕೂಡ ಅವ್ರ ಹತ್ರ ನಾವು ತಗೊಂಡೋಗಿ ಈ ಬೇಡಿಕೆಗಳನ್ನ ಇಟ್ವಿ. ಇಲ್ಲ ಏನೊಂದು ಹಳೆ ಸರ್ಕಾರ ಏನೊಂದು ಕಾನೂನು ಮಾಡಿದಾರೋ ಅದನ್ನ ನೀವು ಇಮಿಡಿಯೇಟ್ಲಿ ಹಿಂಪಡಿಬೇಕು, ಅದನ್ನ ನೀವು ಜಾರಿಗೊಳಿಸಬಾರ್ದು ಅಂತ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರಗಳು ಬದಲಾದ್ರೂ ಕೂಡ ಅವರ ಕಾರ್ಮಿಕ ವಿರೋಧಿ ಧೋರಣೆ ಅನ್ನೋದು ಬದಲಾಗಿಲ್ಲ. ಅವರು ಕಾರ್ಮಿಕ ವಿರೋಧಿ ನೀತಿಗಳನ್ನ ಅಳವಡಿಸ್ಕೊಂಡು ಬಂದಿದ್ದಾರೆ. ಇದನ್ನ ಇವತ್ತೇನ್ ಮಾಡಿದ್ರು, ಇವತ್ತು ತಗೊಂಡ್ ಬರಕ್ಕೆ ಹೊರಟಿದ್ದಾರೆ. ಇದನ್ನ ಇವನ್ ರಾಜ್ಯಪಾಲರ ಮೂಲಕ ಕೂಡ ಅವರನ್ನ ಸಹಿ ಮಾಡಿಸಿದ್ದಾರೆ. ಇದನ್ನ ಇಂಪ್ಲಿಮೆಂಟೇಷನ್ಗೆ ಹೊರಟಿದ್ದಾರೆ. ಇದು ಒಂದು. ಇದರಿಂದ ಏನ್ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಇವಾಗ ಇಂಡಸ್ಟ್ರೀಸ್ ಅಲ್ಲಿ ಫಸ್ಟ್ ಇಂಡಸ್ಟ್ರೀಸ್ ತಗೊಳ್ಳೋಣ. ಇಂಡಸ್ಟ್ರೀಸ್ ಅಲ್ಲಿ ಇವ್ರುಗಳು ಬೇರೆ 5 hours ಅನ್ನೋದನ್ನ 6 hours ಅಂದ್ರೆ ಇಂಟರ್ವಲ್ ಪೀರಿಯಡ್ ಅನ್ನು 6 hours ಮಾಡಿದ್ದಾರೆ. ಮೊದಲು ಏನಿದ್ದಾರೆ 8 ಗಂಟೆ ಕಾಲದಲ್ಲಿ ಅವರು 5 ಗಂಟೆಗಳ ಕಾಲ ಆದ್ಮೇಲೆ ಒಂದು ಬ್ರೇಕ್ ತಗೊಂಡು ಅದಾದ್ಮೇಲೆ ಕೆಲಸ ಮುಂದುವರಿಸಬೇಕಾಗಿತ್ತು. ಆದ್ರೆ ಇವತ್ತು 6 ಗಂಟೆಗಳ ಕಾಲ ಮಾಡಿದ್ದಾರೆ. 6 ಗಂಟೆಗಳು ಆದ್ಮೇಲೆ ತಗೋಬೇಕು. ಇವತ್ತು ಫ್ಯಾಕ್ಟ್ರಿಗಳ ಶಿಫ್ಟ್ ಅಲ್ಲಿ ನಿಂತ್ಕೊಳ್ಳೋರು ಅಥವಾ ಫ್ಲೋರ್ ಅಲ್ಲಿ ನಿಂತ್ಕೊಳ್ಳೋರ್ಗಳಿಗೆ ಆ ಕಷ್ಟ ಗೊತ್ತಾಗುತ್ತೆ. ಅವ್ರಿಗೆ ಎಷ್ಟರ ಮಟ್ಟಿಗೆ ಮಂಡಿ ನೋವು ಬರ್ಬೋದು, ಬೇರೆ ಎಂತ ಒಂದು ಒತ್ತಡಗಳಿರ್ಬೋದು ಅಂತ ಹೇಳಿ ಇದನ್ನ ನಾವು ನೋಡ್ಬೇಕಾಗಿರುತ್ತೆ. ಇನ್ನೊಂದು ಕಡೆ ನೋಡಿದ್ರೆ ಇವತ್ತು ಸರ್ಕಾರಗಳು ಹೇಳ್ತಾ ಇರೋದು ಇದೇ. ಯಾರು ಇವತ್ತು ಇತ್ತೀಚಿನ ದಿನಗಳಲ್ಲಿ ನಾರಾಯಣಮೂರ್ತಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, 70 ವರ್ಷ ವಾರಕ್ಕೆ 70 ಗಂಟೆಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳ್ತಿರೋದು ಅಂತ ಹೇಳಿದ್ರೆ ಯುವ ಜನರು ಎಲ್ಲ ವರ್ಗದ ಕಾರ್ಮಿಕರಲ್ಲ, ಯುವ ಜನರು ಇವತ್ತು ಮಾಡಬೇಕು ಅಂತ ಹೇಳಿ. ಇವತ್ತು ಎಂಥ ಪರಿಸ್ಥಿತಿಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಬೇರೆ ಇವತ್ತು ಇಂಡಸ್ಟ್ರಿ ಅದೇನಾಗುತ್ತೆ ಅಂದ್ರೆ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ಲಿ ತಿದ್ದುಪಡಿಯನ್ನು ತಗೊಂಡು ಬರಕ್ಕೆ ಕೊಟ್ಟಿದ್ದಾರೆ. ಆ ಕಾಯ್ದೆಗಳ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಹರಿಪ್ರಸಾದ್ ಸರ್, ಗಮನಿಸ್ತಾ ಇದ್ವಿ ಎಲ್ಲದಕ್ಕೂ ಕೂಡ ಕಾಯ್ದೆ ಕಾನೂನುಗಳು ಖಂಡಿತವಾಗ್ಲೂ ಇದೆ. ಈ ಕೈಗಾರಿಕಾ ಕಾಯ್ದೆಗಳು ಅಂತ ಬಂದಾಗ ಈ ಕಾಯ್ದೆಗಳು ಎಲ್ಲ ಕಡೆಯಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಸರ್? ಇಲ್ಲಿ ಏನಾಗಿದೆ, ನಮ್ಮ ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆ, ಭಾರತದ ವ್ಯವಸ್ಥೆ, ನಮ್ಮ ಈ ಒಂದು ಏನು ವಿಶೇಷವಾಗಿ ಭಾರತದಲ್ಲಿರ್ತಕ್ಕಂಥ ಒಂದು ಕಾರ್ಮಿಕ ಕಾಯ್ದೆಗಳು, ನಮ್ಮಲ್ಲಿ ಸುಮಾರು 40ಕ್ಕೂ ಮೇಲ್ಪಟ್ಟು ಕಾಯ್ದೆಗಳಿದೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ. ನೀವು ಬೇರೆ ಯಾವುದೋ ಸನ್ನಿವೇಶದಲ್ಲಿ ಬೇರೆ ವಿಚಾರದಲ್ಲಿ ನೋಡ್ಲಿಕ್ಕೆ ಬರಲ್ಲ. ಏನಕ್ಕೆ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ವರ್ಕರ್ಸ್ ಇದ್ದಾರೆ ನಮ್ಮಲ್ಲಿ. ಕಾರ್ಮಿಕ ವಲಯ ಇದೆ, ಗಣಿ ಕಾರ್ಮಿಕರು, ಸಿನಿಮಾ ಕಾರ್ಮಿಕರು, ಬೇರೆ ಬೇರೆ ವರ್ಗದ ಕಾರ್ಮಿಕರು. ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಕಾಯ್ದೆಗಳು ಕಾನೂನುಗಳು ಇರತಕ್ಕಂಥ ನಾವು ನೋಡ್ತೀವಿ. ಒಂದು ಈ ಎಲ್ಲ ಕಾನೂನುಗಳು ಸಹ ನಮ್ಮ ಒಂದು ಏನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಒಂದು ಮಾನದಂಡಗಳಿಗೆ ಪೂರಕವಾಗಿ ನಮ್ಮ ಕಾಯ್ದೆಗಳು ಒಂದು ಸಮತೋಲನತೆಯನ್ನು ಕಾಪಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಆಶಯವನ್ನು ಹೊಂದಿರತಕ್ಕಂಥ ನೋಡ್ತೀವಿ. ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತಲೇ ನಮ್ಮ ಕಾರ್ಮಿಕ ಇಲಾಖೆ ಕೇಂದ್ರ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ನೋಡ್ತೀವಿ. ಸೊ ಇದು ಒಂದು ಕಡೆ ಆದ್ರೆ, ತಮ್ಮ ಏನು ಒಂದು ಟೈಟ್ಲ್ ಇದೆ ಸಂಘರ್ಷದ ಬದುಕು, ಕಾರ್ಮಿಕರಂತಕ್ಕಂಥ ಒಂದು ಕಾನ್ಸೆಪ್ಟು ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ನರನಾಡಿದ್ದಂಗೆ. ಇವತ್ತು ಇಡೀ ದೇಶ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ಒಂದು ಸಮತೋಲನವಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ, ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಕಾರ್ಮಿಕರ ಕಲ್ಪನೆ ಇಲ್ಲದ ಒಂದು ಕಾನ್ಸೆಪ್ಟ್ಸ್ ಇದು ವಿಚಾರ ದೇಶದ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಇಂಥ ಒಂದು ಕಾರ್ಮಿಕರ ಒಂದು ಮನಸ್ಥಿತಿಗಳು, ಉತ್ಪಾದಕತೆಯಲ್ಲಿ ಕಾರ್ಮಿಕರ ಪಾತ್ರ ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತಿನ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಾವು ಸಾಕಷ್ಟು ಇದನ್ನು ವಿಶ್ಲೇಷಣೆ ಮಾಡಬೇಕಾದಂಥ ಒಂದು ಸಂದರ್ಭ. ಏಕೆಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ವೈಯಕ್ತಿಕ ಜೀವನದ ಒಂದು ವಿಚಾರಗಳು ಇರ್ತಕ್ಕಂಥದ್ದು ನೋಡ್ತೀವಿ. ಸೊ ಈ ಒಂದು ವೈಯಕ್ತಿಕ ವಿಚಾರ ಮತ್ತು ವೃತ್ತಿ ಜೀವನ ಇವೆರಡರ ನಡುವೆ ಎಷ್ಟು ಮಟ್ಟಿಗೆ ಸಮನ್ವಯತೆಯನ್ನು ಸಾಧಿಸಿ, ಸಮತೋಲನ ಸಾಧಿಸಿ ಒಬ್ಬ ವ್ಯಕ್ತಿ, ಕಾರ್ಮಿಕ ಅಥವಾ ಸಿಬ್ಬಂದಿ ತನ್ನ ಒಂದು ಏನು ಶಕ್ತಿಯನ್ನು, ಶ್ರಮವನ್ನು ಉತ್ಪಾದಕತೆಯಲ್ಲಿ ತೊಡಗಿಸ್ಕೊಂತಾನೆ, ಯಾವ ರೀತಿ ಅವನ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋಗ್ತಾನೆ, ಕೆಲಸಗಳು ಮಾಡ್ತಾನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾದ ಒಂದು ವಿಚಾರ. ಸೊ ಈ ಒಂದು ಹಂತದಲ್ಲಿ ಕಾನೂನುಗಳು ಎಷ್ಟರ ಮಟ್ಟಿಗೆ ಇದಕ್ಕೆ ಪೂರಕವಾಗಿರುತ್ತದೆ ಅಂದ್ರೆ, ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದ ಒಂದು ನಡುವೆ ಸಮತೋಲನವನ್ನು ಕಾಪಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಕಾನೂನುಗಳು ಯಾವ ರೀತಿ ಸಹಾಯಕಾರಿಯಾಗಿದೆ, ಸರ್ಕಾರದ ಒಂದು ನಡವಳಿಕೆಗಳು ಯಾವ ರೀತಿ ಸಹಾಯಕಾರಿಯಾಗಿರುತ್ತೆ, ಮತ್ತೆ ಅವಾಗವಾಗೆ ನಮ್ಮ ಒಂದು ಸರ್ಕಾರಿ ಇಲಾಖೆಗಳು ಆದೇಶಗಳನ್ನ ಹೊಡಿಸ್ತಾ ಇರ್ತಾರೆ. ಒಂದೊಂದು ಆದೇಶ, ಆ ಆದೇಶ, ಇದಾಶ ಅಂತ ಹೇಳ್ಬಿಟ್ಟು ಸಾಕಷ್ಟು ಆದೇಶಗಳನ್ನ ಹೊಡಿಸ್ತಾ ಇರ್ತಾರೆ. ಈ ಆದೇಶಗಳು ಸಹ ಕಾರ್ಮಿಕರಿಗೆ ಎಷ್ಟು ಮಟ್ಟಿಗೆ ಸಪೋರ್ಟಿವ್ ಆಗಿರುತ್ತೆ, ಇಲ್ಲಿ ಒಂದು ಲೀಗಲ್ ಸಪೋರ್ಟಿವ್ ಒಂದು ಅವರ ಒಂದು ಮಾನಸಿಕ ಬಲವನ್ನ ಹೆಚ್ಚಿಸುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಅಥವಾ ಸರ್ಕಾರಿ ಆದೇಶಗಳು ಎಷ್ಟು ಮಟ್ಟಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕಾಗಿರುತ್ತೆ. ಯಾಕೆಂದ್ರೆ ಇವೆಲ್ಲ ಒಂದು ಸಮರ್ಪಕವಾಗಿದ್ದಾಗ ಕಾನೂನು ಮತ್ತು ಕೆಲಸ ಮತ್ತು
ವೈಯಕ್ತಿಕ ಜೀವನ ಇವೆಲ್ಲದರ ನಡುವೆ ಒಂದು ಸಮತೋಲನ ಆದಂಥ ಸಂದರ್ಭದಲ್ಲಿ ಮಾತ್ರ ಶ್ರಮಿಕರು ಅಥವಾ ಕಾರ್ಮಿಕರು ಒಂದು ತಮ್ಮ ಉತ್ಪಾದಕತೆಯನ್ನು, ತಮ್ಮ ಉತ್ಪಾದನೆಯಲ್ಲಿ ತಮ್ಮ ಒಂದು ಪಾಲ್ಗೊಳ್ಳುವಿಕೆಯನ್ನು ಒಂದು ಪಾಸಿಟಿವ್ ಆಗಿ ಮೂಡಿಸ್ತಕ್ಕಂಥ ಒಂದು ಅವಕಾಶಗಳು ಕಾಣಲಿಕ್ಕೆ ನಮ್ಮಲ್ಲಿ ಪ್ರಯತ್ನ ಮಾಡಬೇಕು. ವೆಲ್ ಸರ್, ವೆಲ್. ಅಂಜನಪ್ಪ ಸರ್, ಆರೋಗ್ಯವೇ ಭಾಗ್ಯ ಅಂತಾರೆ. ಆದರೆ ನಾನು ಆರೋಗ್ಯವಾಗಿದ್ರೆ ಏನು ಕೆಲಸ ಬೇಕಾದರೂ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಕೆಲಸವೇ ಆರೋಗ್ಯವನ್ನು ಕೆಡಿಸ್ತಾ ಇದೆಯಾ? ಎಲ್ಲೋ ಒಂದು ಕಡೆಯಲ್ಲಿ ಬ್ಯಾಲೆನ್ಸ್ ಮಾಡುವಲ್ಲಿ ಓರ್ವ ಮನುಷ್ಯ ವಿಫಲನಾಗ್ತಾ ಇದ್ದಾನೆ, ಹೇಗೆ? ಇಬ್ಬರು ಪ್ಯಾನಲಿಸ್ಟ್ ಮಾತು ಕೇಳಿದ ಮೇಲೆ ನಾನೊಬ್ಬ ವೈದ್ಯನಾಗಿ ವರ್ಕ್ ಸ್ಟ್ರೆಸ್ ಬಗ್ಗೆ ಮಾತನಾಡ್ತಿದ್ದೀವಿ, ವರ್ಕ್ ಟೆನ್ಷನ್ ಬಗ್ಗೆ. ಹೌದು ಸರ್. ನೋಡಿ, 24 ಗಂಟೆನೇ ಎಲ್ಲ ಮನುಷ್ಯರಿಗೂ ಇರೋದು. ನಿಜ. ಅದ್ರಲ್ಲಿ ನಾವೇ ಹೇಳ್ತೀವಿ ಮನುಷ್ಯ ಆರೋಗ್ಯವಾಗಿ ಬದುಕಬೇಕಾದ್ರೆ 6 to 8 hours ನಿದ್ದೆ ಮಾಡಿ ಅಂತೀವಿ ನಾವು. ಈ ವರ್ಕ್ ಸ್ಟ್ರೆಸ್ ಅನ್ನೋದು ಇದೆಯಲ್ಲ, 3 ವೆರೈಟಿ ಇದೆ. ಫಿಸಿಯಲಾಜಿಕಲ್ ವೆರೈಟಿ, ಸೈಕಲಾಜಿಕಲ್ ವೆರೈಟಿ ಆ್ಯಂಡ್ ಸೋಷಿಯಲಾಜಿಕಲ್ ವೆರೈಟಿ. ಆನೆಸ್ಟಾಗಿ ಹೇಳ್ತೀನಿ, ಫ್ಯಾಕ್ಟ್ರಿಗಳ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಬಾಂಬೆಯಲ್ಲಿ ಅಥವಾ ಬೆಂಗಳೂರಿನಲ್ಲಿ ಯಾವುದೇ ಒಂದು ಮೇಜರ್ ಹಾಸ್ಪಿಟ್ಲಲ್ಲಿ ಯಂಗ್ ಡಾಕ್ಟ್ರು ಎಷ್ಟು ಅವರ್ ಕೆಲಸ ಮಾಡ್ತಾನೆ ಅಂದರೆ ನಿಮ್ಗೆ ಆಶ್ಚರ್ಯ. 36 hours. ಓಕೆ, 36 hours. ಅದಕ್ಕೆ ಒಂದು ಸ್ಟಡಿ ಬಂದಿದೆ ಈಗ ಅಹಮದಾಬಾದ್ನಿಂದ, IMS ಸ್ಟಡಿ. ಡಾಕ್ಟರ್ಸ್ ಲೈಫ್ ಸ್ಪ್ಯಾನ್ ಈಸ್ ಲೆಸ್ ಕಂಪೇರ್ ಟು ಎ ನಾರ್ಮಲ್ ಮ್ಯಾನ್. ಅಂದರೆ ಸ್ಟ್ರೆಸ್ ಅನ್ನೋದು ಮನುಷ್ಯನ ಹೆಂಗೆ ಕೊಲ್ಲುತ್ತೆ ಅನ್ನೋದಕ್ಕೆ ಆ ವಿಚಾರದ ಬಗ್ಗೆ ನಾವು 3 ಮಾತಾಡ್ತಾ ಇದ್ದೀವಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಮನುಷ್ಯ ದುಡಿಯೋದು ಬರೀ ಹಣ ಗಳಿಸ್ಲಿಕ್ಕಲ್ಲ, ಅವನಿಗೆ ತನ್ನದೇ, ನಾವೇ ಹೇಳ್ತೀವಿ ಡೆಡಿಕೇಟ್ ಯುವರ್ ಟೈಮ್ ಟು ಯುವರ್ ಫ್ಯಾಮಿಲಿ ಅಂತೀವಿ ನಾವು. ನೀವೊಂದು ಫ್ಯಾಮಿಲಿ ಆರೋಗ್ಯವಾಗಿ ಇರಬೇಕು ಅಂದರೆ ಅಲ್ಟಿಮೇಟ್ಲಿ ಮನುಷ್ಯ ದುಡಿಯೋದು ಏನಕ್ಕೋಸ್ಕರವಾಗಿ ಸಂತೋಷವಾಗಿರಬೇಕು ಅಂತ, ಪ್ರೊಡಕ್ಟಿವಿಟಿ ಇರಬೇಕು. ಬಟ್ ಅದು ಬಿಟ್ಟುಬಿಟ್ಟು ಬರೀ ದುಡ್ದು ತನ್ನ ಆರೋಗ್ಯ ಹಾಳು ಮಾಡ್ಕೊಂಡ್ಮೇಲೆ ಯು ಕೆನಾಟ್ ಬೈ ಹೆಲ್ತ್, ಅದಂತೂ ಸರ್ಟನ್. ಅದಕ್ಕೆ ಯಾವಾಗಲೂ ಕೂಡ ಆ ಮಾತುಗಳೆಲ್ಲ ಹೇಳೋದು ನಿಜವಾಗ್ಲೂ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನಮ್ಮ ಹುಡುಗರ ಕತೆ ಕೇಳಿದ್ರೆ ನೋಡಿದರೆ, ಆ್ಯಂಡ್ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಈ ಸ್ಟ್ರೆಸ್ಸಿಗೆ ಅನೇಕ ಕಾರಣ. ಅದರೊಳಗೆ ಲಾಂಗ್ ಅವರ್ಸ್ ಆಫ್ ವರ್ಕ್ ಫಸ್ಟೇ ಬರೆದ್ಬಿಟ್ಟಿದೆ. ಸ್ಟ್ರೆಸ್, ವಾಟ್ ಆರ್ ದ ಕಾಸಸ್ ಫಾರ್ ಸ್ಟ್ರೆಸ್ ಇನ್ ಮೈ ಪ್ರೊಫೆಷನ್. ನಮ್ಮ ಮೆಡಿಕಲ್ನಲ್ಲಿ ಲಾಂಗ್ ಅವರ್ಸ್ ಆಫ್ ವರ್ಕ್, ಹೆವಿ ವರ್ಕ್ ಲೋಡ್. 3ನೇದು ಜಾಬ್ ಇನ್ಸೆಕ್ಯೂರಿಟಿ. ಲಾಸ್ಟ್ನೇದು ಕಾನ್ಫ್ಲಿಕ್ಟ್. ನೀವೆಲ್ಲ ಆಗ್ತಾ ಇದ್ದೀರಿ, ಹೆಂಗೆ ಜಗಳ ಆಡ್ತಿದ್ದಾರೆ ಗಂಡ ಹೇಳ್ತೀನೋ, ಅಥವಾ ಕಾನ್ಫ್ಲಿಕ್ಟ್ ವಿತ್ ದ ಕೋ ವರ್ಕರ್ಸ್, ಕಾನ್ಫ್ಲಿಕ್ಟ್ ವಿತ್ ದ ಬಾಸ್. ಇವೆಲ್ಲವೂ ಕೂಡ ತುಂಬ ಸ್ಟ್ರೆಸ್. ಅಂಡ್ ದೇರ್ ಆರ್ ಲಾಟ್ ಆಫ್ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್. ಕ್ಯಾನ್ಸರ್ ಬರುತ್ತೆ ಸರ್, ನಿಮ್ಗೆ ಹೇಳ್ಬೇಕು ಅಂದರೆ ಎಲ್ಲರೂ ಹೇಳ್ತಾರೆ BP ಬರುತ್ತೆ, ಶುಗರ್ ಬರುತ್ತೆ. ನೋ ಡೌಟ್ ಇನ್ ಇಟ್. ಈವನ್ ಕ್ಯಾನ್ಸರ್ ಈಸ್ ಒನ್ ಆಫ್ ದಿ ಕಾಸಸ್ ಫಾರ್ ದಿ ಸ್ಟ್ರೆಸ್, ಕ್ಯಾನ್ಸರ್ಗೆ. ಆದ್ದರಿಂದ ದಯವಿಟ್ಟು ಒಬ್ಬ ವೈದ್ಯನಾಗಿ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಬಹಳ ಖುಷಿಯಾಗುತ್ತೆ, ನಾವು ಬೇರೆ ಬೇರೆ ಫೀಲ್ಡಿಂದ ಮಾತಾಡ್ತಿದ್ದೀವಿ. ನಿಜವಾಗ್ಲೂ ಎಲ್ಲೋ ನಿಮ್ಮ ಮುಖಾಂತರ ಜನಗಳಿಗೊಂದು ಸಂದೇಶ ಹೋಗಬೇಕು, ಸರ್ಕಾರಕ್ಕೊಂದು ಸಂದೇಶ ಹೋಗಬೇಕು. ಆದೇಶ ಮಾಡೋನಿಗೆ ನಿಜವಾಗ್ಲೂ ಈ ಶುಡ್ ನೋ ವಾಟ್ ಈಸ್ ದ ಎಫೆಕ್ಟ್ ಅಂತ. ಸೊ ಎಷ್ಟೊಂದು ಬಡ್ಜೆಟ್ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡ್ತಾರೆ. ಇಲ್ಲಿ ಕೆಲಸ ಕೊಟ್ಬಿಟ್ಟು ಅವನು ರೊಕ್ಕ ಮಾಡೋದ್ರಲ್ಲಿ ಐ ಡೋಂಟ್ ನೋಪ್ಪ, ಇನ್ಫೋಸಿಸ್ ನಾರಾಯಣಮೂರ್ತಿ ಅಂತವರು ಅಂತ ಸ್ಟೇಟ್ಮೆಂಟ್ ಕೊಡಬಾರ್ದು. ನೋ ಡೌಟ್ ಇನ್. ವೆಲ್ ಸರ್, ವೆಲ್ ಸರ್. ಶಿವಾನಂದ್ ಸರ್, ಗಮನಿಸ್ತಾ ಇದ್ವಿ ಸಂಘರ್ಷದ ಬದುಕು, ತುಂಬಾ ಹೋರಾಟಗಳೊಂದಿಗೆ ಬದುಕನ್ನು ಕಳೀತಾ ಇದ್ದೀವಿ. ಒಂದು ತಿಂಗಳ ಸಂಬಳ ನೋಡೋಕೆ ತಿಂಗಳಿಡೀ ಕಷ್ಟಪಡಬೇಕು, ಅದರಲ್ಲೂ ಕೂಡ ವೈಯಕ್ತಿಕ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಈಗ ಕೆಲಸ ಮಾಡೋರು ಎದುರಿಸ್ತಾ ಇರುವಂಥ ಮಾನಸಿಕ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಹೋಗ್ಬೋದಾ ಸರ್? ಡಾಕ್ಟರ್ ಅಂಜನಪ್ಪನವರು ಆಲ್ರೆಡಿ ಮೆನ್ಷನ್ ಮಾಡಿದ್ರು, ಏನು ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಜೀವನ ಮತ್ತು ಕೆಲಸದ ನಡುವೆ ಇರುವಂತಹ ಸಮತೋಲನ ಏನಿದೆ, ಇದನ್ನ ಕಾಪಾಡ್ಕೊಂಡು ಬರುವಂತದ್ದು ತುಂಬಾ ಕಷ್ಟ ಆಗ್ತಾ ಇದೆ. ದಿನೇ ದಿನ ಇದು ದೊಡ್ಡ ಮಟ್ಟದ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ನಾವು ಮನಗಾಣ್ತಾ ಇದ್ದೀವಿ ಇವಾಗ. ಹೌದು ಸರ್. ಆದ್ರೆ ನಮ್ಮ ಜೀವನ ಶೈಲಿ ಇರಬಹುದು, ನಮ್ಮ ಸಾಮಾಜಿಕ ಪರಿಸ್ಥಿತಿ ಇರಬಹುದು, ತುಂಬಾ ಬದಲಾಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಯಾರು ಉದ್ಯೋಗಗಳನ್ನು ನಡೆಸ್ತಾ ಇದ್ದಾರೆ, ಹಾಗೇನೆ ಕಾರ್ಮಿಕರು ಏನಿದ್ದಾರೆ, ತಮ್ಮ ಅಗತ್ಯತೆಗಳನ್ನ ಅರ್ಥಕೊಂಡು ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತದ್ದು ಬಹಳ ಮುಖ್ಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂತ ಹೇಳಿದ್ರೆ ಸಾಕಷ್ಟು ನಿದರ್ಶನಗಳನ್ನ ನಾವು ನೋಡ್ತೀವಿ. ಎಷ್ಟೋ ಕಡೆ ಕೆಲಸಗಾರರು ಹೆಚ್ಚಿನ ಆದಾಯಕ್ಕೋಸ್ಕರ ತಮ್ಮ ಕೆಲಸದ ಅವರ್ಸ್ ಆದ್ಮೇಲೆ ಬೇರೆ ಕಡೆ ಕೆಲಸ ಮಾಡುವಂಥದ್ದು, ಬೇರೆ ಇದನ್ನು ಮಾಡುವಂಥದ್ದು, ಅಥವಾ ತಮ್ಮದೇ ಫ್ಯಾಕ್ಟ್ರಿಗಳಲ್ಲಿ ಓವರ್ ಟೈಮ್ ಮಾಡುವಂಥದ್ದು. ಯಾಕೆಂದ್ರೆ ಇಲ್ಲಿ ಒಂದು ಆರ್ಗ್ಯುಮೆಂಟ್ ಬಂತು, 8 ಗಂಟೆ ವಿಶ್ರಾಂತಿ ಬೇಕು, 8 ಗಂಟೆ ಸಾಮಾಜಿಕವಾಗಿ ಬೇಕು, 8 ಗಂಟೆ ಕೆಲಸದಲ್ಲಿರ್ಬೇಕು ಅಂತ. ಈಗ ಓವರ್ ಟೈಮ್ ಅನ್ನೋದು ಆಟೋಮೆಟಿಕ್ ಆಗಿ ಈ ಒಂದು ರೂಲ್ ಅನ್ನು ವಯೋಲೇಟ್ ಮಾಡ್ತಾ ಇದೆ. ಓಕೆ.
ಸೊ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ಕಾರ್ಮಿಕರನ್ನ ನಾವು ತಗೊಳ್ಳೋದು ಉತ್ತಮ ಹೊರತು ಇರೋರ ಮೇಲೆ ಹೆಚ್ಚಿನ ಒತ್ತಡ ಹಾಕೋದು ಒಳ್ಳೇದಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎರಡನೇದು, ಇದ್ರ ನೇರ ಪರಿಣಾಮ ಕಾರ್ಮಿಕರ ಮೇಲೆ ಬೀಳ್ತಾ ಇದೆ, ಇತರರ ಮೇಲೂ ಬೀಳ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಾರ್ಮಿಕ ಒಬ್ಬನೇ ಒಬ್ಬ ವ್ಯಕ್ತಿಯಾಗಿರೋದಿಲ್ಲ, ಅವನ ಕುಟುಂಬ ಅವನ ಜೊತೆಯಲ್ಲಿರುತ್ತೆ. ನಾವೇನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮನಸ್ಸಿನಿಂದ ದೇಹಕ್ಕೆ ಬರುವಂತಹ ಕಾಯಿಲೆಗಳು. ಹೆಚ್ಚಿನ ಅಂಶ ಇಲ್ಲಿ ನಿದ್ರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತುಂಬಾ ಜನಕ್ಕೆ ಸರಿಯಾಗಿ ನಿದ್ರೆ ಮಾಡಕ್ ಆಗ್ತಾ ಇಲ್ಲ ಇದು. ಹೌದು. ಅಂತಹ ಸನ್ನಿವೇಶದಲ್ಲಿ ಖಂಡಿತವಾಗಿಯೂ ದೇಹಕ್ಕೆ ಇದರ ಒಂದು ಪರಿಣಾಮ ಆಗತ್ತೆ, ಆರೋಗ್ಯ ಹದಗೆಡುತ್ತೆ. ಡಾಕ್ಟರ್ ಆಲ್ರೆಡಿ ಹೇಳಿದಾಗೆ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳು, ಕ್ಯಾನ್ಸರ್ ಇಂದ ಹಿಡಿದು BP ಇಂದ ಹಿಡಿದು ಶುಗರ್ ಇಂದ ಹಿಡಿದು ನಾವಿವತ್ತೇನು ಅಲ್ಝೈಮರ್ಸ್ ಅಂತ ಹೇಳ್ತೀವಿ, ಇವೆಲ್ಲ ತುಂಬಾ ಬೇಗನೆ ಕಾಣಿಸ್ತಾ ಇದ್ದೇವೆ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗುವಂತದ್ದು. ಸೊ ಇಂಥ ಬಹಳಷ್ಟು ನಿದರ್ಶನಗಳು ನಮ್ಮ ಮುಂದೆ ಇದಾವೆ ಇವತ್ತು. ಇದಕ್ಕೆ ಒತ್ತಡ ಒಂದು ಮುಖ್ಯವಾದ ಕಾರಣ. ವೆಲ್ ಸರ್, ವೆಲ್. ಒತ್ತಡದಿಂದ ಸರ್. ಹಾ, ಆದ್ರೆ ಇವತ್ತು ಒಂದು ಉತ್ತಮ ವಿಚಾರ ಏನು ಅಂತ ಹೇಳಿದ್ರೆ, ಬಹುತೇಕ ಫ್ಯಾಕ್ಟರಿಗಳಲ್ಲಿರಬಹುದು, ಬಹುತೇಕ ಉದ್ಯಮಗಳಲ್ಲಿರಬಹುದು, ಕಾರ್ಮಿಕರ ಒತ್ತಡ ನಿವಾರಣೆಗೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಹಾಕೋತಾ ಇದ್ದಾರೆ. ಮಾನವ ಸಂಪನ್ಮೂಲ ಡಿಪಾರ್ಟ್ಮೆಂಟ್ ಏನಿದೆ, ಇತ್ತೀಚೆಗೆ ನಾನೊಂದು ಕಂಪ್ನಿಗೆ ಈ ಒಂದು ಕಾರ್ಯಾಗಾರ ನಡೆಸ್ಕೊಟ್ಟಿದ್ದೀನಿ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಸಮತೋಲನ ಕಾಯ್ಕೋಬೇಕು, ಸಾಕಷ್ಟು ವರ್ಕ್ಶಾಪ್ಗಳು ಕೂಡ ನಡೀತಾ ಇದ್ದೇವೆ. ಸಪೋರ್ಟಿವ್ ಆಗಿ ಸಾಕಷ್ಟು ಕೆಲಸ ನಡೀತಾ ಇದೆ. ಇದು ಕಂಪಲ್ಸರಿ ಕೂಡ ಆಗಿದೆ. ಸೊ ಬರೀ ಒಂದು ಟೈಮಿಂಗ್ ಒಂದೇ ವಿಚಾರ ಆಗೋದಿಲ್ಲ ಇಲ್ಲಿ. ಕೆಲಸದ ಜೊತೆಯಲ್ಲಿ ಯಾವ ರೀತಿ ಕೆಲಸದ ಟೈಮಲ್ಲೇ ಒತ್ತಡ ನಿವಾರಣೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದಾವೆ ಅನ್ನೋದನ್ನು ಕೂಡ ಕಂಡುಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಎಸ್ ಸರ್, ಎಸ್. ಷಣ್ಮುಗಂ ಸರ್, ಗಮನಿಸ್ತಾ ಇದ್ವಿ, ಇಲ್ಲಿ ದುರಾಸೆ ಎಲ್ರಿಗೂ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವರು ಒಂದು ಇಂಡಸ್ಟ್ರಿಯನ್ನು ಯಾರು ನಡೆಸ್ತಾ ಇದ್ದಾರೆ, ಆತನಿಗೂ ಕೂಡ ನನ್ನ ಇಂಡಸ್ಟ್ರಿಯಲ್ಲಿ ಉತ್ಪಾದನೆ ಹೆಚ್ಚಾಗಬೇಕು, ಅದಕ್ಕೆ ಕಾರ್ಮಿಕರು ಬೇಕು. ಆತ ಹೆಚ್ಚಿಗೆ ಜನರನ್ನ ಸೇರಿಸ್ಕೊಳ್ಳುವಂಥ ಬದಲಿಗೆ ಅದೇ ಕಾರ್ಮಿಕರಿಗೆ ಹೆಚ್ಚುವರಿ ಅವಧಿ ಕೆಲಸ ಮಾಡಿ ಅಂತ ಹೇಳೋದು. ಆತ ತನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾನೆ, ಬಟ್ ಕಾರ್ಮಿಕನ ವೈಯಕ್ತಿಕ ಬದುಕಿನ ಬಗ್ಗೆ ಯೋಚನೆ ಮಾಡೋದಿಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ಆರೋಪ. ಏನು ಹೇಳ್ತೀರಾ? ಆ ಸಮಾಜದ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಹೌದು ಹೌದು. ಯಾಕೆಂದ್ರೆ ಬೇರೆ ಕಾರ್ಮಿಕನ ಬದುಕು ಮಾತ್ರ ಅಲ್ಲ, ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಅತಿ ಹೆಚ್ಚಿಗಿರುವಂಥ ದೇಶ ನಮ್ಮ ದೇಶ ಆಗಿದೆ. ಹೌದು. ಅವ್ರಿಗೆ ಕೆಲಸ ಕೊಡೋದಕ್ಕೆ ಬದಲು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವರು ಹೆಚ್ಚಿನ ಸಮಯವನ್ನು ಕಾರ್ಮಿಕರ ಹತ್ರ ದುಡಿಸ್ಕೊಳ್ಳೋ, ತಮ್ಮ ಹೆಚ್ಚಿನ ಲಾಭಕ್ಕೋಸ್ಕರ ಇವ್ರ ಹತ್ರ ದುಡಿಸ್ಕೊಳ್ಳೋದ್ರ ಮೂಲಕ ಅವರು ಕೆಲಸದಿಂದ ವಂಚಿತರಾಗ್ತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಕಾರ್ಮಿಕರಿಗೆ ಬೇರೆ ಒತ್ತಡ ಹೆಚ್ಚಾಗ್ತಾ ಇದೆ. ಇನ್ನೊಂದನ್ನು ನೋಡ್ತಿದೆ. ಯಾಕಂದ್ರೆ ಇನ್ನೊಂದು ಬಾಲ ಕಾರ್ಮಿಕರ ಬಗ್ಗೆ ಹೇಳಿ, ಅತಿ ಆಸೆ ಮಾಲೀಕರು ಆಯ್ತಲ್ಲ, ತಂದೆ ತಾಯಿಗೆ ಆಫರ್ ಮಾಡ್ತಾರೆ, ನಿಮ್ಮ ಮನೆ ಕರ್ಕೊಂಬನ್ನಿ, ಮಕ್ಳ ಜೊತೆ ಕೆಲಸ ಮಾಡಿ, ಇನ್ನೂ ಜಾಸ್ತಿ ಸಂಬಳ ತಗೊಳ್ಳಿ, ದುಡ್ಡು ಬರೋಣ, ಅದು ಬರೋಣ. ಇನ್ನೊಂದು ಕಡೆ ನೋಡಿದ್ರೆ ಲಾಭ ಇವ್ರಿಗೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಇಂಡಸ್ಟ್ರಿಗಳಲ್ಲಿ ನೋಡಿದ್ರೆ ನೀವು, ಸರ್ಕಾರ ಕೂಡ ಅವ್ರಿಗೆ ಅದಕ್ಕೆ ಪೂರಕವಾಗಿದೆ. ಎಲ್ಲೂ ಕೂಡ ಅವರು ಇದು ಪರ್ಮನೆಂಟ್ ಎಂಪ್ಲಾಯ್ಮೆಂಟನ್ನು ಎನ್ಕರೇಜ್ ಮಾಡ್ತಾ ಇಲ್ಲ. ಇನ್ನೊಂದು ಹೇಳಿದ್ರು ನಮ್ಮ ಡಾಕ್ಟರ್ ಹೇಳ್ತಿದ್ರು, ಹೆಂಗಿದೆ ಅಂದರೆ ಇನ್ನೊಂದು ಕಡೆ ಸ್ಟ್ರೆಸ್ ಪ್ರಮುಖವಾದ ಕಾರಣ ಅವ್ರಿಗೆ ಅವ್ರ ಜಾಬ್ಗೆ ಸೆಕ್ಯೂರಿಟಿ ಇಲ್ಲ ಅನ್ನೋದು, ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಬಟ್ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ನೀವು ಇವತ್ತು ಎಲ್ಲೂ ಕೂಡ ನೋಡಕ್ಕಾಗಲ್ಲ ಅವ್ಳು ಅಂತ ಹೇಳಿದ್ರೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅನ್ನು ನೋಡಕ್ಕಾಗಲ್ಲ. ಸರ್ಕಾರನೇ ಇವಾಗ ಏನು ತಗೊಂಡ್ ಬಂದಿದೆ, ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ತಗೊಂಡ್ ಬರ್ತಾ ಇದೆ. ಫಿಕ್ಸೆಡ್ ಟರ್ಮ್ ಅಂತ ಹೇಳಿದ್ರೆ ಇವತ್ತು ಏನ್ ಬೇಕಾದ್ರೆ ನಿಮ್ಮನ್ನ 1 ವರ್ಷಕ್ಕೆ ಇಟ್ಕೋಬಹುದು, 1 ವರ್ಷ ಆದ್ಮೇಲೆ ನಿಮ್ಮನ್ನ ಕಳೆದಾಕ್ಬಿಡ್ಬೋದು, ಕೆಲಸದಿಂದ ತೆಗೆದು ಬಿಡ್ಬೋದು. ಆವಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಇದು ಯುವಕರಿಗೆ ಮಾತ್ರ ಹೇಳಿದ್ ನಾರಾಯಣ ಮೂರ್ತಿ ಅವರು ಅಂತ ಹೇಳಿದ್ರು. ಬಟ್ ಸಮಸ್ಯೆ ಅಂತ ಹೇಳಿದ್ರೆ ಇವ್ರುಗಳು 35 ವರ್ಷ ಆದ್ಮೇಲೆ ತಗೊಳ್ಳೋದೇ ಇಲ್ಲ ಕೆಲಸಕ್ಕೆ ಯಾರನ್ನು ಕೂಡ. ಇವತ್ತು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರೋರಿಗೆ ಅಥವಾ ಯಾರು ದೈಹಿಕ ಶಕ್ತಿಗಳನ್ನ ಹಾಕ್ಬೋದು, ಅವ್ರು 35 ವರ್ಷಕ್ಕೆ ಮೇಲಾದ್ರೆ ಹಾಕಕ್ಕಾಗಲ್ಲ ಅಂತ ಅವ್ರನ್ನ ಕೆಲಸಕ್ಕೆ ಸರ್ಕಾರ ಹೇಳ್ಬಿಡ್ತೀನಿ ಸರ್. ಒಂದು ನಿಮಿಷ, ತುಂಬಾ ವ್ಯಾಲಿಡ್ ಪಾಯಿಂಟು. ಈಗ ಯುವಕರು ಅಂತಕ್ಕಂಥ ಕಾನ್ಸೆಪ್ಟ್ ಬಂತು ಡಾಕ್ಟರ್. ನನ್ನ ಒಂದಿದು ಆಯ್ತಲ್ಲ, ನಾವು ತಪ್ಪು ಒಪ್ಪುಗಳನ್ನ ಬಗ್ಗೆ ಮಾತಾಡ್ತಿಲ್ಲ. ಶಕ್ತಿ ಇರ್ತಕ್ಕಂಥ
ಜ್ಞಾನ ಇರತಕ್ಕಂಥ ಯುವಕರುಗಳು ಇವತ್ತು, ನಾನು ಅದನ್ನ ವಿರೋಧ ವ್ಯಕ್ತಪಡಿಸ್ತಿಲ್ಲ, ಬಟ್ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. 25-30 ವರ್ಷದ ಹುಡುಗರು, ಸದೃಢವಾಗಿರ್ತಕ್ಕಂಥ ಆರೋಗ್ಯದಿಂದ ಹುಡುಗರು ಸೆಕ್ಯೂರಿಟಿ ಕೆಲಸಗಳು ಮಾಡ್ತಾ ಇದ್ದಾರೆ ಆಯ್ತಲ್ಲ. ಇವರು ಆಕ್ಚುಲಿ ಉತ್ಪಾದಕತೆ ತೊಡಗಿಸ್ಬೇಕು ಸರ್. ಇದು ರೈಟ್ ಟೈಮ್ ಟು ವರ್ಕ್ ಹಾರ್ಡ್ ಆಯ್ತಲ್ಲ. ಅವರ ಒಂದು ಶ್ರಮವನ್ನ, ಜ್ಞಾನವನ್ನ ದುಡಿಮೆಯಲ್ಲಿ ಅವ್ರ ಸ್ವಂತ ಬಿಸ್ನೆಸ್ ಮಾಡ್ತಾರೋ ಅಥವಾ ಬೇರೆ ಕಡೆ ಕೆಲಸ ಮಾಡ್ತಾರೋ ಅದನ್ನ ಉತ್ಪಾದಕತೆಯಲ್ಲಿ ತೊಡಗಿಸ್ತಕ್ಕಂಥದ್ದು, ಅಥವಾ ಸ್ವಂತ ಮಾಡಿದ್ರೆ ಅದನ್ನ ಇನ್ವೆಸ್ಟ್ ಮಾಡಿ, ಜ್ಞಾನವನ್ನ ಇನ್ವೆಸ್ಟ್ ಮಾಡಿ ಅವರ ಒಂದು ಏಜ್ ಅನ್ನ ಸದ್ಬಳಕೆ ಮಾಡ್ಕೊಂಡು ದುಡಿಮೆ ಮಾಡ್ತಕ್ಕಂಥ ವಯಸ್ಸು ಸರ್. ಇದರಲ್ಲಿ ಸ್ವಲ್ಪ ಮಾನದಂಡಗಳು, ಸರ್ಕಾರ ಸ್ವಲ್ಪ ಕಾಯ್ದೆಗಳು ಚೇಂಜ್ ಮಾಡಬೇಕಾಗುತ್ತೆ ಸರ್. ಇಲ್ಲಿ ಮುಗಿಸ್ಬಿಡಲ್ಲ ಏನಂತಂದ್ರೆ ಎಷ್ಟು ಜನಕ್ಕೆ ಸ್ವಂತವಾದ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ? ಯಾಕಂದರೆ ಡಿಪೆಂಡೆಂಟ್ ಆಗಿರೋರು ಇವತ್ತು ಪ್ರೊಡಕ್ಷನ್ನ ಮಾಡಬೇಕಂತ ಡೆಫಿನೆಟ್ಲಿ ಯುವಕರ ಕೈಯಲ್ಲಿದ್ದಾರೆ. ಬಟ್ ಎಷ್ಟು ಜನಕ್ಕೆ ನಾವು ಕೆಲಸ ಕೊಡೋಕ್ಕಾಗ್ತಿದೆ? ಅದು ಸಮಸ್ಯೆ ಅಲ್ಲಿ ಬರ್ತಾ ಇದೆ. ನೀವು ಪ್ರೊಡಕ್ಷನ್ ಮಾಡೋ ಕೆಲಸಕ್ಕೆ, ಈಗ ದುಡಿಯೋ ಕೈಗಳಿಗೆ ಕೆಲಸ ಕೊಡೋಕ್ಕೆ ಆಗ್ತಾ ಇಲ್ಲ ಸರ್ಕಾರದಿಂದ. ಯಾವತ್ತು ತೊಗೊಂಡು ನಮ್ದು ಏನೇ ಬರ್ತಿದೆ ಅದು ಆಗ್ತಾ ಇಲ್ಲ. ಬಟ್ ಏನು ಸಮಸ್ಯೆ ಆಗ್ತಿದೆ ಅಂತ ಅವ್ರು ಹೇಳ್ತೀವಿ, ಪದೇ ಹೇಳ್ತಿರೋದು. ಯಾರಿವತ್ತು ಕಾರ್ಮಿಕರಿದ್ದಾರೆ ಅವ್ರಿಗೆ ಹೆಚ್ಚಿನ ಅವಧಿನ ಮಾಡ್ತಾ ಇದ್ದೀವಿ. ಅದರ ಅರ್ಥ ಅಂತ ಹೇಳಿದ್ರೆ ನಾವು ಶೋಷಣೆನ ಹೆಚ್ಚು ಮಾಡ್ತಾ ಇದ್ದೀವಿ ಅಂತ. ಇನ್ನೊಂದಿದೆ ಅದರಲ್ಲಿ ಬಹಳ ಪ್ರಮುಖವಾಗಿ ನೋಡಿದ್ರೆ, ಸರ್ಕಾರ ಇದ್ರಲ್ಲಿ ಹೇಳಿರೋದು ಕನ್ಸಲ್ಟ್ ಮೂಲಕ ಮಾತ್ರ ನಾವು ಒಪ್ಕೊಳ್ತೀವಿ ಅಂತ. ಕನ್ಸಲ್ಟ್ ಅಂತ ಹೇಳಿದ್ರೆ ಅವ್ರು ಒಪ್ಪಿಗೆ ಇದ್ರೆ ಮಾತ್ರ, ಕಾರ್ಮಿಕರು ಒಪ್ಪಿಗೆ ಇದ್ರೆ ಮಾತ್ರ 12 ಗಂಟೆಗಳ ಕೆಲಸ ಮಾಡಬಹುದು ಅಂತೇಳಿ. ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಕಾರ್ಮಿಕನಿಗೂ ಮಾಲೀಕನಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಮಾಲೀಕನ ವಿರುದ್ಧ ಕಾರ್ಮಿಕ ಮಾತಾಡಕ್ಕಾಗಲ್ಲ. ಎಲ್ಲಿಂದ ಕನ್ಸಲ್ಟ್ ಆಗುತ್ತೆ ಅಲ್ಲಿ? ಇವತ್ತು ನೀವು ಹೇಳಿದ್ರು ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳಿಗೆ ಅಂತೇಳಿ. ಸೆಕ್ಯೂರಿಟಿ ಗಾರ್ಡ್ ಕೆಲಸಗಳು ಎಲ್ಲಿ ಬೇಕಾದ್ರೂ ನೋಡಿ ಬೆಂಗಳೂರಲ್ಲಿ 12 hours 12 ಗಂಟೆಗಳಿಗೆ ಮುಂಚಿತವಾಗಿ ಮಾಡೋದೇ ಇಲ್ಲ. ಇದು ಸಮಸ್ಯೆ ಇದೆ. ವೆಲ್ ಸರ್, ವೆಲ್ ಹರಿಪ್ರಸಾದ್ ಸರ್, ಇನ್ನೊಂದು ಕಡೆಯಲ್ಲಿ ನೀವು ಕೂಡ ಸಾಕಷ್ಟು ಕೇಸ್ಗಳನ್ನು ನೋಡಿರ್ತೀರಾ. ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿ ಕೌಟುಂಬಿಕ ಕಲಹಗಳು ಕೂಡ ಹೆಚ್ಚಾಗ್ತಾ ಇವೆ. ಅವ್ರ ಫ್ಯಾಮಿಲಿಯಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇರಲ್ಲ. ಗಂಡ ಹೆಂಡತಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ರಿಲೇಷನ್ಶಿಪ್ಗಳಿರ್ಬೋದು, ಇಲ್ಲೂ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಏನು ಹೇಳ್ತೀರಾ ಸರ್? ಇಲ್ಲಿ ಏನಾಗ್ಬಿಟ್ಟಿದೆ, ಪ್ರಮುಖವಾಗಿ ಕೆಲಸ ಮತ್ತು ಮನೆ, ಕೆಲಸ ಮತ್ತು ಕುಟುಂಬ. ಹೌದು. ಇದ್ರ ನಡುವೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಸರಿಯಾಗಿ ಸಮನ್ವಯನ ಸಾಧನೆ ಮಾಡೋಕ್ಕಾಗ್ತಿಲ್ಲ, ಹೊಂದಾಣಿಕೆ ಮಾಡೋಕ್ಕಾಗ್ತಿಲ್ಲ. ಈ ಎರಡರ ಕಾನ್ಸೆಪ್ಟಲ್ಲೇ ಸಾಕಷ್ಟು ಅವರಲ್ಲಿ ಕಲಹ ಉಂಟಾಗ್ತಿರ್ತಕ್ಕಂಥದ್ದು ನೋಡ್ತೀವಿ. ಇದು ನನ್ನ ಹತ್ರ ಎಷ್ಟೋ ಜನ ಕ್ಲೈಂಟ್ಸ್ ಬರ್ತಾರೆ, ಕೇಸ್ಗಳು ತರ್ತಾರೆ. ಗಂಡನ ಆರೋಪ, ಸರ್ ನಾನು ಹಗಲು ರಾತ್ರಿ ದುಡಿತೀನಿ, ನಾನು ಹೆಂಡತಿ ಕೋಪರೇಟ್ ಮಾಡಲ್ಲ, ನಮಗೆ ಸಂಸಾರ ಮಾಡ್ಲಿಕ್ಕೆ ಸರಿಯಾಗಿ ಇದ್ಮೇಲೆ ಪ್ರಶ್ನೆ ಮಾಡ್ತಾರೆ ಅಂತಕ್ಕದ್ದು. ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ನಮ್ಗೆ ಹೋಗ್ಬಿಟ್ರೆ ನೀವು, ಗಂಡ ಬೆಳಗ್ಗೆ ಹೊತ್ತು ಡ್ಯೂಟಿಗೆ ಹೋದ್ರೆ ಗಂಡ ವಾಪಸ್ ಬರೋಷ್ಟಿಗೆ ಹೆಂಡತಿ ಡ್ಯೂಟಿಗೆ ಹೋಗ್ತಾಳೆ. ಒಬ್ರಿಗೊಬ್ರು ಮಗನೇ ಯಾವತ್ತನ ವೀಕೆಂಡಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಈ ಥರ ಒಂದು ಕಾನ್ಸೆಪ್ಟಲ್ಲಿ ಏನಾಗಿದೆ, ಈ ಒಂದು ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಮಕ್ಳಿಗೆ ಟೈಮ್ ಕೊಡ್ತಕ್ಕಂಥದ್ದು. ಮಕ್ಕಳು ಎಷ್ಟೋ ಜನ ಟೀಚರ್ಸು ಸ್ಕೂಲ್ ಇದಕ್ಕೆ, ಪೇರೆಂಟು ಟೀಚರ್ಸ್ ಇದಕ್ಕೆ ಮೀಟಿಂಗ್ ಹೋಗೋಕೆ ಆಗ್ತಿಲ್ಲ ಈಗ. ಸೊ ಇದು ಅಲ್ಲಿ ಸಾಕಷ್ಟು ಮನಸ್ತಾಪಗಳು ಬರ್ತಕ್ಕಂಥದ್ದು. ಮತ್ತೆ ಈ ವೇಜಸ್ ವಿಚಾರಗಳು ಬಂದಾಗ, ಹೆಂಡತಿ ನನಗೆ ಜಾಸ್ತಿ ಸಂಬಳ ಬರ್ತೈತೆ, ನಿಮಗೆ ಜಾಸ್ತಿ ಬರಲ್ಲ, ನೀವು ಯಾಕೆ ಸುಮ್ಮನೆ ನಾನು ಹೇಳೋದನ್ನ ಕೇಳ್ಕೊಂಡು ಮನೆಗೇರಿ ಅಂತಕ್ಕಂಥದ್ದು. ಈ ಥರದ ವಿಚಾರಗಳು ಕೆಲಸಗಳಿಂದನೇ ಪ್ರಾರಂಭ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇವನ್ನ ಇಟ್ಕೊಂಡು ಇವುಗಳಲ್ಲಿ ಸಾಕಷ್ಟು ಮನಸ್ತಾಪಗಳು, ವೈರುಧ್ಯತೆಗಳು ಬಂದು ಇಲ್ಲಿ ಸಾಕಷ್ಟು ಕುಟುಂಬದಲ್ಲಿ ಕಲಹಗಳು ಬರ್ತಕ್ಕಂಥ ನೋಡ್ತೀವಿ. ಮತ್ತೆ ಯಾವುದೋ ಒಬ್ಬ ವ್ಯಕ್ತಿ ಆಗಲಿ, ಸ್ತ್ರೀ ಆಗಲಿ ಅಥವಾ ಪುರುಷನಾಗಲಿ, ಆತ ತನ್ನ ಕುಟುಂಬಕ್ಕೆ ಒಂದು ಸಮಯ ಕೊಡಬೇಕಾದಂಥದ್ದು ಎಲ್ಲರ ಒಂದು ನಿರೀಕ್ಷೆ ಇರುತ್ತೆ. ನಿಜ. ಮತ್ತು ಅವ್ರದ್ದೇ ಆದ ಒಂದು ಮನೋರಂಜನೆ ಇರುತ್ತೆ ಕುಟುಂಬಕ್ಕೆ. ಟೈಮ್ ಕೊಡಿ, ಏನಕ್ಕೆ ದುಡಿಯೋದೆಲ್ಲ ಏನಕ್ಕೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ನೈಟ್ ಶಿಫ್ಟ್ ದುಡಿತಕ್ಕಂಥದ್ದು, ಹಗಲು ದುಡಿತಕ್ಕಂಥದ್ದು, ತಮ್ಮ ಕುಟುಂಬಕ್ಕೆ ಒಂದು ಚೆನ್ನಾಗಿರಬೇಕು, ಅವ್ರ ಜೊತೆ ಒಂದು ಖುಷಿ ಇರಬೇಕು, ಅವ್ರಿಗೆ ಸಮಯ ಕೊಡಬೇಕು ಅಂತಕ್ಕಂಥದ್ದು. ಎಷ್ಟೋ ಸಮಯದಲ್ಲಿ ಕಾರ್ಮಿಕರಿಗೆ ತಮ್ಮ ಕುಟುಂಬಕ್ಕೆ ಸಮಯವನ್ನು ಕೊಡ್ಲಿಕ್ಕಾಗಲ್ಲ. ಅವ್ರ ಜೊತೆ ಒಂದು ಎಲ್ಲ ನಿರೀಕ್ಷೆ ಮಾಡ್ತಾರೆ, ಒಂದು ಸಿನಿಮಾಗೆ ಹೋಗೋಣ ಬನ್ನಿ, ಒಂದು ಟೂರ್ ಹೋಗೋಣ ಬನ್ನಿ, ಹೊರಗಡೆ ಪ್ರವಾಸ ಹೋಗೋಣ ಬನ್ನಿ ಅಂತೇಳಿ. ಬಟ್ ಇಲ್ಲಿ ಏನಾಗುತ್ತೆ, ಕೆಲಸದ ಸಂದರ್ಭಗಳಲ್ಲಿ ಇವು ಕೆಲಸ ಸಮಯಗಳು ಸಿಗಲ್ಲ ಅವ್ರಿಗೆ. ಇದು ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಮಿಕ. ದೊಡ್ಡ ಹೋದ ಮೇಲ್ಗಡೆ ಸ್ಕಿಲ್ ಓರಿಯೆಂಟೆಡ್ ಇದ್ರ ಮೇಲೆ ಹೋದ್ರೆ ಸಾಕಷ್ಟು ಜನಕ್ಕೆ ಅದು ಬೇರೆ ಬೇರೆ ಫೆಸಿಲಿಟೀಸ್ ಇರುತ್ತೆ ಬಿಡಿ. ವಿಶೇಷ ಕಾರ್ಮಿಕರಿಗೆ ಹೋಲಿಸ್ಕೊಂಡಂಥ ಸಂದರ್ಭದಲ್ಲಿ ಈ ಒಂದು ವಿಚಾರಗಳಲ್ಲಿ ಸಾಕಷ್ಟು ಒಂದು ವೈವಿಧ್ಯತೆ ಉಂಟಾಗಿ ಕುಟುಂಬದಲ್ಲಿ ಕಲಹ ಉಂಟಾಗಿ ಸಾಕಷ್ಟು ಇದು ಡೈವರ್ಸ್ಕನ ಹೋಗಿರ್ತಕ್ಕಂಥ ವಿಚಾರಗಳು ನಾವು ಕಾಣ್ತೀವಿ ಸರ್. ಎಸ್ ಅಂಜನಪ್ಪ ಸರ್, ವಕೀಲರು ಹೇಳ್ತಾ ಇದ್ರು ಕೌಟುಂಬಿಕ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಇವೆ ಅಂತ ಹೇಳಿ. ಗಂಡ ಮಾರ್ನಿಂಗ್ ಶಿಫ್ಟ್ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಾರೆ, ಒಬ್ರನ್ನೊಬ್ರು ಮುಖ ನೋಡ್ಕೊಳ್ಳೋದು ವೀಕೆಂಡಲ್ಲಿ. ಕೌಟುಂಬಿಕ ಕಲಹಗಳು ಕೂಡ ಜಾಸ್ತಿ ಆಗ್ತಾ ಇವೆ ಎನ್ನುವುದಾಗಿ ನೀವೇನು ಹೇಳ್ತೀರಾ ಸರ್ ಈ ವಿಚಾರವಾಗಿ?
ನ್ಯಾಚುರಲಿ ಸರ್. ಆಕ್ಚುಲಿ ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ. ನಂಬರ್ ಆಫ್ ಅವರ್ಸ್ ಇದೆಯಲ್ಲ, ನಾವು ಹೈಸ್ಕೂಲ್ನಾಗಿದ್ದಾಗ ನಮ್ಮ ಟೀಚರ್ ತುಂಬ ಚೆನ್ನಾಗಿ ಪೋಸ್ಟರ್ಸು ಮಾಡಿ ಹಾಕಿದ್ರು. ನೀವು 8 ಅವರ್ ಓದಿ, ಕಂಟಿನ್ಯೂಸ್ ಆಗಲ್ಲ, 45 ಮಿನಿಟ್ಸ್ ಓದಿ, ಅದು ಕೂಡ ವರ್ಕ್. ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ನಾನು ಅದೊಂದು ಮನವಿ, 45 ನಿಮಿಷ ದುಡಿರಿ, ಅದಾದಮೇಲೆ ಹೊರಗಡೆ ಹೋಗಿ ಮರ ಗಿಡ ನೋಡಿ ಒಂದು ಚಾಕ್ಲೇಟ್ ತಿನ್ನಿ ಬನ್ನಿ. ಈ ರೀತಿ ವರ್ಕ್ ಮಾಡೋದ್ರಿಂದ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದು ಒಂದು ವೇ. ಇನ್ನೊಂದು ಎಲ್ಲೋ ಒಂದು ಕಡೆ ಓಟಿ ಮಾಡ್ತಾರೆ, ಓವರ್ ಟೈಮ್. ಯಾಕೆ ಮಾಡ್ತಾರೆ ಅಂದರೆ ಅನ್ಫಾರ್ಚುನೇಟ್ಲಿ ಅವನು ದುಡಿಯೋ ಹಣ ಅವನ ಸಂಸಾರಕ್ಕೆ, ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ಲಿ ಅಂಥವ್ರು ಓಟಿ ಮಾಡ್ತಾರೆ. ಅಂಡ್ ನಾನು ಆಸ್ ಎ ಡಾಕ್ಟರ್ 17 ಅವರ್ ಕೆಲಸ ಮಾಡ್ತೀನಿ, ಬಟ್ ನನಗೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಆಗಲ್ಲ. ಅದಕ್ಕೆ ಒಂದು ರೀಸನ್, ಎಲ್ಲರೂ ಕೂಡ ಈ ಮನೋಭಾವನ ಬೆಳೆಸ್ಕೊ. ಇಫ್ ಯು ಎಂಜಾಯ್ ಯುವರ್ ವರ್ಕ್ ಯು ನೀಡ್ ನಾಟ್ ವರ್ಕ್ an hour a day ಅಂತಾರೆ. ವರ್ಕ್ನ ಎಂಜಾಯ್ ಮಾಡೋಂಥ ಸಿಚುಯೇಷನ್ ಇದ್ರೆ ಡೆಫಿನೆಟ್ಲಿ ಇಟ್ ಇಸ್ ಪರ್ಮಿಟೆಡ್. ಬಟ್ ಈ ವಿಧವಲ್ಲ, ಅಂತರ ಕಾಲ ಅವ್ರು ಹೇಳಿದ್ದು ಕರೆಕ್ಟ್, ವೆರಿ ಪ್ರಾಕ್ಟಿಕಲ್. ಗಂಡ ಹೆಂಡ್ತಿ ಒಟ್ಟಿಗೆ ಇರಲಿ ಅಂತ ಮದುವೆ ಆಗಿರೋದು, ಇವ್ನು ಬರೋ ಅವಳು ಹೋಗ್ತಾಳೆ, ಅವಳು ಬರೋದು. ಅದಕ್ಕೆ ಅನ್ಫಾರ್ಚುನೇಟ್ಲಿ ಅಲ್ಟಿಮೇಟ್ಲಿ ಏನಾಗುತ್ತೆ, ಮನುಷ್ಯನ ಧ್ಯೇಯ ದುಡಿಯೋದು ದುಡಿಯೋದು ದುಡಿಯೋದು. ಸೊ ದುಡಿದಿದ್ದನ್ನ ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಅಂಡ್ ಬಹಳ ಅನ್ಫಾರ್ಚುನೇಟ್ ಅಂದ್ರೆ ಫ್ಯಾಮಿಲಿ, ಮಕ್ಕಳು 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 ಇಲ್ಲವೇ ಇಲ್ಲ, ಆ ಅನ್ಫಾರ್ಚುನೇಟ್ ಮಕ್ಕಳು ಅವೆಲ್ಲ. ಸೊ ಹಂಗಾಗಿ ತಂದೆ ತಾಯಿ ಮಕ್ಕನೇ ನೋಡೋದಿಲ್ಲ. ಅಂಡ್ ಎಷ್ಟೋ ಸಾರಿ ತಂದೆ ಬರೋಟೊತ್ತಿಗೆ ಮಗು ಮಲಗಿರುತ್ತೆ, ಇವ್ನು ಹೋಗೋಷ್ಟೊತ್ತಿಗೆ ಎದ್ದೇ ಇರಲ್ಲ. ಇವೆಲ್ಲ ನ್ಯಾಚುರಲಿ ಇವೆಲ್ಲ ಆಗ್ತವೆ. ಬಟ್ ಅಲ್ಟಿಮೇಟ್ಲಿ ಇಷ್ಟಂತೂ ಸತ್ಯ, ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಯಾವ್ದಾವ್ದಕ್ಕೆ ಎಷ್ಟು ಸಮಯ ಕೊಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಅದರೊಳಗಾಗಿ ಒಂದು ಫ್ಯಾಮಿಲಿ ಅಂದಮೇಲೆ ಬ್ಯಾಚುಲರ್ಸ್ ದುಡಿಯೋದು ಬೇರೆ, ಅವರು ಫ್ಯಾಮಿಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೋಸ್ಕರಗೆ ಓವರ್ ಟೈಮ್ ಮಾಡ್ಬೋದೇನೋ. ಬಟ್ ಒಂದು ಮ್ಯಾರಿಡ್ ಕಪಲ್ ವರ್ಕ್ ಮಾಡೋವಾಗೆ ಡೆಫಿನೆಟ್ಲಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಇಲ್ಲದೇ ಗಂಡನ ಸಂಬಳದಲ್ಲೇ ಏನೋ ಮಾಡಿಕೊಂಡು ಮನೆ ಗೃಹಿಣಿಯಾಗೇ ಇರಬೇಕು. ಬಟ್ ಹಂಗಾಗಲ್ಲ, ಎಲ್ಲೋ ಕಾನ್ಫ್ಲಿಕ್ಟ್ಸ್ ಬಂದೇ ಬರುತ್ತೆ. ನಾನು ಕ್ವಾಲಿಫೈಡ್ ಇದ್ದೀನಿ, ನೀವೊಬ್ಬರೇ ಏನು ವರ್ಕ್ ಮಾಡೋದು, ನಾನು ಇಂಡಿಪೆಂಡೆಂಟ್ ಅಂತಾರೆ, ಇವೆಲ್ಲ ಬಂದೇ ಬರ್ತಾವೆ ಸರ್. ಅದಕ್ಕೆ ಇವೆಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಎಲ್ಲೋ ಒಂದು ಸರ್ಕಾರ ಒಂದು ವೆರಿ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಸಮಾಜದಲ್ಲಿ. ಅದೊಂದು. ಬಟ್ ನಾನು ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೈ ಪ್ರೊಫೆಷನ್. ಮೊನ್ನೆ ತಾನೇ ಆ ಹೆಣ್ಮಗಳು 36 ಗಂಟೆ ಡ್ಯೂಟಿ ಮಾಡಿದ ಹೆಣ್ಮಗಳು ನಮ್ಮ ಮರ್ಡರ್ ಮಾಡ್ತಾರೆ, ರೇಪ್ ಮಾಡಿ. ಸರ್ ಅವತ್ತು ನಾನು ಮಾತಾಡಿದೆ, ಪ್ರತಿನಿತ್ಯ ಈ ಮಕ್ಕಳಂಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜನಗಳಿಗೆ ಗೊತ್ತಾಗಲಿ ಇದು. ಇಡೀ ರಾತ್ರಿ ಹೊತ್ತು ವಿಕ್ಟೋರಿಯಾ ಹಾಸ್ಪಿಟ್ಲ್ ಆಗಲಿ, ಕೆಂಪೇಗೌಡ ಹಾಸ್ಪಿಟ್ಲ್ ಆಗಲಿ, ಎನಿ ಮೇಜರ್ ಹಾಸ್ಪಿಟ್ಲ್, ನೀವು ಬಾಂಬೆಗೆ ನಾನು ವರ್ಕ್ ಮಾಡಿ ಬಂದಿದ್ದೀನಿ, 36 ಅವರ್ಸ್ ಸರ್. ಈ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಅಂತೀವಿ ನಾವು, MBBS ಆಗಿ MS ಮಾಡ್ತಿರ್ತಾರೆ, ಇಡೀ ರಾತ್ರಿ ಮೇಂಟೈನ್ ಮಾಡೋರು ಇವರು. ಇವ್ರ ಕಷ್ಟ ಯಾರು ಗೊತ್ತೂ ಆಗೋದಿಲ್ಲ. ಇಲ್ಲಿ ಡಿಸ್ಕಸ್ ಮಾಡಿದ್ರೆ ಜನಗಳಿಗೆ ಗೊತ್ತೂ ಇಲ್ಲ, ನನ್ನ ಮಗ MS ಮಾಡ್ತಿದ್ದಾನೆ. ಸೊ ಇಂಥ ಸಿಚುಯೇಷನ್ ನನ್ನ ಪ್ರೊಫೆಷನ್ನಲ್ಲಿ. ಅದರೊಳಗಾಗಿ ಭಾಳ ಜನಕ್ಕೆ ನಮ್ಮ ಇನ್ನರ್ ಪ್ರಾಬ್ಲಮ್ಸ್ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಸರ್ ಡಾಕ್ಟರ್ಸು ನಮ್ಮ ಬೇರೆಯವ್ರನ್ನ ಆರೋಗ್ಯ ಕಾಪಾಡೋವಂಥವ್ರು ನಮ್ಮ ಲೈಫ್ ಸ್ಪ್ಯಾನೇ ಕಡಿಮೆ. ಇಟ್ ಇಸ್ ವೆರಿ ವೆರಿ ಕ್ಲಿಯರ್ಲಿ ಪ್ರೂವ್ಡ್. ಡಾಕ್ಟರ್ಗಳು 3 ವರ್ಷ ಬೇರೆಯವ್ರಿಗಿಂತಲೂ ಬೇಗ ಸತ್ತು ಹೋಗ್ತಾರೆ ಅಂತ. ಸೊ ಇದಕ್ಕೆ ಕಾರಣ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ಕಾರಣ ಇದನ್ನ ನಮ್ಮ ಸೇಮ್ ಟಾಪಿಕ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು. ಇದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲೋ ಲಾ ಮಾಡೋರು ಮಾಡಬೇಕು ಅಂತ ನನ್ನ ಆಸೆ. ಖಂಡಿತ ಖಂಡಿತ. ಈ ಕುಟುಂಬದಲ್ಲಿ ನಾನು ಏನು ಹೇಳಿದೆ, ಕುಟುಂಬ ಮತ್ತು ಕೆಲಸದ ನಡುವೆ ಒಂದು ಸಾಮ್ಯತೆ ಗಳಿಸ್ಬೇಕಾದ್ರೆ ಒಂದು ಇದು ಮಾಡಬೇಕು. ಮನುಷ್ಯ ತುಂಬ ಎಡವಟ್ಟು ಮಾಡ್ತಾ ಇರ್ತಾನೆ. ಸೊ ಈ ನಡುವೆ ಕುಟುಂಬದಲ್ಲಿ ನನಗೆ ಬಂದಿರೋ ಕೇಸ್ಗಳು ಒಂದು ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಒಂದು ಕೌಟುಂಬಿಕ ಭಾವನೆಗಳು ಕಡಿಮೆ ಆಗಿರುತ್ತೆ, ಭಾವನೆಗಳು ಇಲ್ಲಿ ಸತ್ತು ಹೋಗ್ಬಿಟ್ಟಿರ್ತೈತೆ. ಇವರು ಕೆಲಸದ ಜಂಜಾಟಗಳಲ್ಲಿ ಮಕ್ಕಳ ನಡುವೆ, ಮಕ್ಕಳು ಅಪ್ಪ ಅಮ್ಮನ ಬಗ್ಗೆ ಭಾವನೆಗಳು, ಗೌರವಗಳು ಕೊಡ್ತಕ್ಕಂಥ ಸಂಸ್ಕಾರ ಅಂತಕ್ಕಂಥ ಕಾನ್ಸೆಪ್ಟ್ ಕಡಿಮೆ ಆಗ್ಬಿಡುತ್ತೆ. ಎಷ್ಟೋ ಜನಗಳು ಈ ಒತ್ತಡದಲ್ಲಿ ಮಕ್ಕಳನ್ನ ತಗೊಂಡೋಗಿ ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ ಸರ್. ಅವರಿಗೆ ತಂದೆ ತಾಯಿಗಳ ಬಗ್ಗೆ ಆ ಫೀಲಿಂಗ್ ಹೊರಟೋಗ್ತದೆ ಆಯ್ತದ. ಆಮೇಲೆ ಇವ್ರು ಯಾವಾಗಲೂ ಹೋಗ್ತಾರೆ, ತಿಂಗಳಿಗೆ 2 ತಿಂಗಳಿಗೆ ಹೋಗಿ ನೋಡ್ಕೊಂಬರಕ್ಕೆ ಹೋಗ್ತಾರೆ. ಆ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ದಾರಿಗಳೇ ಬೇರೆ ಆಗಿರ್ತದೆ. ಈ ಥರದ್ದು ಒಂದು ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಇದರ ಒಂದು ಪರಿಣಾಮಗಳು ತುಂಬಾ ನಕಾರಾತ್ಮಕವಾಗಿ ಬೀರ್ತಕ್ಕಂಥದ್ದು. ಶಿವಾನಂದ್ ಸರ್, ಗಮನಿಸ್ತಾ ಹೋಗೋದಾದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ ಅಂತ ಸಾಕಷ್ಟು ಜನ ಕೇಳ್ತಾರೆ ಸರ್, ನೀವೇನು ಹೇಳ್ತೀರಾ? ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕಲೆ, ಒಂದು ಶಿಸ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಗಳನ್ನ ನಾವು ನೋಡಿದಾಗ ಇದು ಎಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಒಬ್ಬ ವರ್ಕರ್ ಮಾಡಬಹುದು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ಉದಾಹರಣೆಗೆ ಬೆಂಗಳೂರಂತ ಸಿಟಿಗಳಲ್ಲಿ ತುಂಬಾ ದೂರ ಹೋಗ್ಬೇಕು, ದಿನಕ್ಕೆ 1 ರಿಂದ 2 ಗಂಟೆ ಹೋಗ್ತಾ ಬರ್ತಾ ರಸ್ತೆ ಮೇಲೆ ಕಳೀತಾರೆ. ಹೌದು, ಟ್ರಾಫಿಕ್ ಜಾಮ್ ಆಯ್ತು, ಮನೆಗೆ ಬರೋದು ಲೇಟ್ ಆಗುತ್ತೆ, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಏನಾಗುತ್ತೆ?
ಈಗ ನಾವು ಆಕ್ಚುಲಿ ರೆಕಮೆಂಡ್ ಮಾಡ್ತೀವಿ ಪೇರೆಂಟ್ಸ್ಗೆ ಮಕ್ಕಳ ಜೊತೆ ಕನಿಷ್ಠ 1 ಗಂಟೆ ರಾತ್ರಿ ಊಟ ಜೊತೆಯಲ್ಲಿ ಮಾಡಿ, ಟಿವಿ ಮುಂದೆ ಮಾಡಬೇಡಿ, ಗ್ಯಾಜೆಟ್ಸ್ ಯೂಸ್ ಮಾಡಬೇಡಿ, ಇಂಟ್ರಾಕ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ಸ್ಕೊಂಡು ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡು ಟೈಮ್ ಕಳೀರಿ. ಯಾಕೆ ಈ ಕಮ್ಯುನಿಕೇಶನ್ ಅಥವಾ ಈ ಒಂದು ಸಂವಹನ ಏನಿದೆ ಫ್ಯಾಮಿಲಿ ಮಧ್ಯ ಒಳ್ಳೆ ವಾತಾವರಣ ಸೃಷ್ಟಿಸುತ್ತೆ, ಮಕ್ಕಳ ಮಧ್ಯ ಒಳ್ಳೆ ಸಂವಹನ ಬೆಳೆಸುತ್ತೆ, ಮತ್ತು ಮಕ್ಕಳ ಭಾವನೆಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗುತ್ತೆ. ಆದ್ರೆ ಈ ಏರಿಯಾದಲ್ಲಿ ನೋಡಿದಾಗ ನಮ್ಗೆ ಇವತ್ತು ಇದು ಬಹಳ ಚಿಂತಾಜನಕ ವಿಷಯ ಅಂತಾನೆ ಹೇಳ್ತೀನಿ. ಇಡೀ ಕುಟುಂಬದ ಆರೋಗ್ಯ, ಇಡೀ ಕುಟುಂಬದ ಏನು ವ್ಯವಸ್ಥೆ ಇದೆ ಇದ್ರ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಒಬ್ರಿಗೊಬ್ರಿಗೆ ಮಾತಾಡೋದಕ್ಕೆ ಪುರ್ಸೊತ್ತಿಲ್ಲ, ಮಾತಾಡೋ ಟೈಮ್ ಇದ್ರೂ ಕೂಡ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕೆ ನಾವು ಮಾತು ಮರೆತು ಹೋಗಿದೀವಿ, ಅಷ್ಟರ ಮಟ್ಟಿಗೆ ನಾವು ಬ್ಯುಸಿ ಆಗ್ಬಿಟ್ಟಿದೀವಿ. ಅಂತದ್ರಲ್ಲಿ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಖಂಡಿತವಾಗ್ಲೂ ಹಡಗೆಡುತ್ತೆ. ಮತ್ತೆ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗತ್ತೆ, ನಾವು ವರ್ಕರ್ಸ್ ಅಂತ ನೋಡಿದಾಗ 2 ರೀತಿ ಕ್ಲಾಸಿಫಿಕೇಶನ್ ನಾವು ಬ್ರಾಡ್ ಆಗಿ ಮಾಡ್ತೀವಿ, ವೈಟ್ ಕಾಲರ್ ಅಂಡ್ ಬ್ಲೂ ಕಾಲರ್ ಅಂತ. ಹೌದು. ವೈಟ್ ಕಾಲರ್ ಪರ್ಟಿಕ್ಯುಲರ್ಲಿ ಈಗ ಡಾಕ್ಟರ್ ಏನ್ ಹೇಳಿದ್ರು, ಇಂಜಿನಿಯರ್ಸ್, ಪ್ರೊಫೆಷನಲ್ ಆಗಿ ಕ್ವಾಲಿಫೈಡ್ ಆಗಿರೋರು, ಉದ್ಯೋಗದಲ್ಲಿರಬಹುದು ಅಥವಾ ಸ್ವಂತ ಉದ್ದಿಮೆ ಅಥವಾ ಸ್ವಂತ ಒಂದು ಇದನ್ನ ಪ್ರಾಕ್ಟೀಸ್ ನಡೆಸ್ತಾ ಇರಬಹುದು. ಇವರ ಕೆಲಸದ ಒತ್ತಡಗಳೇ ಬೇರೆ ರೀತಿಯಾದಾಗಿರ್ತವೆ. ಹೆಚ್ಚಿನ ಸನ್ನಿವೇಶಗಳಲ್ಲಿ ಇವರು ತಮ್ಮ ಪ್ಯಾಷನ್ ಆಗಿ ಇವನ್ ಮಾಡ್ತಾ ಇರ್ತಾರೆ, ಒತ್ತಡವನ್ನ ಹೇಗೋ ನಿಭಾಯಿಸ್ತಾರೆ. ಆದ್ರೆ ಬ್ಲೂ ಕಾಲರ್ ಅಂತ ಬಂದಾಗ ಇಲ್ಲಿ ಇವರಿಗೆ ತಮ್ಮ ಟೈಮ್ ನ ಮೇಲೆ ಹೆಚ್ಚಿನ ಒಂದು ಕಂಟ್ರೋಲ್ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಫ್ಯಾಕ್ಟರಿಯಲ್ಲಿ ಅಥವಾ ಅವರು ಕೆಲಸ ಮಾಡೋ ಕಡೆ ಏನು ಸಮಯ ಕೊಟ್ಟಿರ್ತಾರೆ ಆ ಪ್ರಕಾರ ಸಮಯ ಪಾಲನೆ ಮಾಡೋದು ಅವರಿಗೆ ಅನಿವಾರ್ಯ ಆಗಿರುತ್ತೆ. ಅದರಿಂದ ಅವರಿಗೆ ಇಂತಹ ಸನ್ನಿವೇಶದಲ್ಲಿ ಅಂದ್ರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಅಷ್ಟು ಸುಲಭ ಆಗಿರೋದು. ಮತ್ತೊಂದು ಬಹಳ ಮುಖ್ಯವಾದ ಆಯಾಮ ನಾವು ಮರೀತಾ ಇದ್ದೀವಿ. ನಮ್ಮಲ್ಲಿ ಇವತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮಲ್ಲಿ ಎಷ್ಟು ಜನ ತೊಡಗಿಸ್ಕೊತಾ ಇದೀವಿ. ನಾವು ಬರೀ ದುಡ್ಡು ಸಂಪಾದನೆ ಮಾಡ್ತೀವಿ, ಅದನ್ನ ಖರ್ಚು ಮಾಡ್ತೀವಿ ಬೇರೆ ಬೇರೆ ಯಾವುದೇ ಕಾರಣಕ್ಕೆ. ಸಂಪಾದನೆ ಮಾಡಿರೋರಿಗೆ ಅದನ್ನ ಖರ್ಚು ಮಾಡೋ ಹಕ್ಕಿದೆ, ಆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದ್ರೆ ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಸಮಾಜದ ಬೆಳವಣಿಗೆಯಾಗಿ, ಸಾಮಾಜಿಕ ಜೀವನವಾಗಿ ನಮ್ಮಲ್ಲಿ ಪಾರ್ಟಿಸಿಪೇಷನ್ ಎಷ್ಟಿದೆ ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ತಾ ಇದೆ. 10 ಜನಕ್ಕೆ ಬೇಕಾಗುವಂತ, ಯಾಕಂದ್ರೆ ನಾವು ಒಂದು ಟೈಮಲ್ಲಿ ನೋಡಿದೀವಿ, ಒಂದು ಏರಿಯಾಗೆ ಒಂದು ಬಸ್ ಬರಬೇಕು, ರೋಡ್ ಆಗ್ಬೇಕು, ಏನೋ ಒಂದು ಕೆಲಸ ಆಗಬೇಕು, ಪೊಲಿಟಿಷಿಯನ್ ಅನ್ನು ಹಿಡಿಬೇಕು, ಅಧಿಕಾರಿಗಳನ್ನು ಹಿಡಿಬೇಕು, ಇಂಥ ಎಲ್ಲ ಕೆಲಸ ನಾವು ಮೊದಲು ಮಾಡುತ್ತಿದ್ವಿ. ಇವತ್ತಿನ ಏನು ವರ್ಕರ್ಸ್ ಇದ್ದಾರೆ ಇವರಿಗೆ ಇವೆಲ್ಲ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಸಮಯ ಸಿಗ್ತಾ ಇದೆ. ಸೊ ಇದನ್ನ ಮಾಡಕ್ ಆಗದೆ ಇರೋದ್ರಿಂದ ರಾಜಕಾರಣಿಗಳಿರಬಹುದು ಅಥವಾ ಇತರರಿರಬಹುದು, ಅಂದ್ರೆ ಸರ್ಕಾರಿ ಅಧಿಕಾರಿಗಳಿರಬಹುದು, ಈ ವಿಚಾರದಲ್ಲಿ ಅಸಡ್ಡೆ ತೋರಿಸೋದು ಬಹಳ ಸಾಮಾನ್ಯ. ಯಾಕೆ ಹೇಳೋರಿಲ್ಲ, ಕೇಳೋರಿಲ್ಲ. ಸೊ ನಮ್ಮ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಎಲ್ಲರ ಪಾರ್ಟಿಸಿಪೇಷನ್ ಬೇಕಾಗತ್ತೆ. ಆದ್ರೆ ಇವತ್ತಿನ ಈ ಬಿಸಿ ಒಂದು ರೂಟೀನ್ ಅಲ್ಲಿ ಏನಿದೆ, ನಮ್ಗೆ ಇಂಥದ್ದಕ್ಕೆ ಸಮಯ ಕೊಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಇದನ್ನ ಬಹಳ ಚೆನ್ನಾಗಿ ಹೇಳಿದ್ರು ಸರ್. ಯಲಹಂಕದಿಂದ ಇನ್ಫೋಸಿಸ್ಗೆ ಹೋಗೋದು ಟೈಮು ಯಾರು ಕನ್ಸಿಡರ್ ಸರ್ ಚೆನ್ನಾಗಿ ಹೇಳ್ತಾ ಇದ್ದಾರೆ. ರಿಯಲಿ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸರ್, ವರ್ಕಿಂಗ್ ಅಟ್ಮಾಸ್ಫಿಯರ್. ಎಸ್ ಸರ್, ಮುಂದಿನ ಹಂತದಲ್ಲಿ ಸಾಕಷ್ಟು ಮಾಹಿತಿಯನ್ನು ಪಡಿತಾ ಹೋಗ್ತೀನಿ. ಗಮನಿಸಿದ್ರೆ ವೀಕ್ಷಕರೇ, ಓರ್ವ ಕೆಲಸಗಾರ ಎಷ್ಟೆಲ್ಲ ಒತ್ತಡವನ್ನು ಅನುಭವಿಸ್ತಾ ಇದ್ದಾನೆ, ತನ್ನ ವೈಯಕ್ತಿಕ ಜೀವನ ಆಗಿರಬಹುದು, ವೃತ್ತಿಯಲ್ಲಾಗಿರ್ಬೋದು, ಹೀಗೆ ಬೇರೆ ಬೇರೆ ಹಂತದಲ್ಲಿ ಆತ ಎದುರಿಸುವಂಥ ಒತ್ತಡ ಸಾಕಷ್ಟು ಆತನನ್ನು ಹೈರಾಣನ್ನಾಗಿಸಿದೆ ಎನ್ನುವಂಥದ್ದು ಇಲ್ಲಿ ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಸಾಕಷ್ಟು ಮಾಹಿತಿಯನ್ನು ಚರ್ಚೆಯನ್ನು ನಡೆಸ್ತಾ ಇದ್ವಿ. ವೃತ್ತಿ ಹಾಗೇನೆ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲಸದ ಅವಧಿಯಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಒತ್ತಡಗಳು ಎಷ್ಟರ ಮಟ್ಟಿಗೆ ಮನುಷ್ಯ ಎದುರಿಸ್ತಾ ಇದ್ದಾನೆ ಎನ್ನುವಂಥದ್ದಾಗಿ ಷಣ್ಮುಗ ಸರ್, ಒಂದು ಅಂತ ಹೇಳಿದ್ರೆ, ಒಂದು ಹೋರಾಟ ಅಂತ ಹೇಳಿದ್ರೆ, ಒಂದು ಸಂಘರ್ಷ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಣಕ್ಕಾಗಿ ಕೆಲಸ ಮಾಡೋದು, ಹಣದ ಹಿಂದೆ ಹೋಗ್ತಾ ಇದ್ದಾನೆ. ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಓರ್ವ ವ್ಯಕ್ತಿ ಮಾಡ್ತಾ ಇರುವಂತ ಕೆಲಸಕ್ಕೆ ಸರಿಯಾದ ವೇತನ ಸಿಗ್ತಾ ಇದೆಯಾ, ವೇತನ ಸಿಗದೇ ಇರುವಂತ ಕಾರಣಕ್ಕಾಗಿ ಈ ರೀತಿ ಎಲ್ಲ ಆಗ್ತಾ ಇದೆಯಾ, ಹೇಗೆ ಸರ್? ಇವತ್ತು ಒಂದು ವಿಷಯದಲ್ಲಿ ವೇತನ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ವೇತನವನ್ನು ನಾವು ತಗೊಳ್ತಾ ಇದ್ದೀವಿ. ಕಾರ್ಮಿಕರಿಗೆ ಸಿಗ್ತಾ ಇರೋದು ಅತ್ಯಂತ ಕಡಿಮೆ ವೇತನ. ಇದಕ್ಕೂ ಕೂಡ ನಾವು ಕರ್ನಾಟಕ ಸರ್ಕಾರದಲ್ಲಿ ನಾವು ಕೊಟ್ಟಿರುವಂಥ ಮನವಿ ಅಂತ ಹೇಳಿದ್ರೆ, ಒಂದು ಈ ಬೆಂಗಳೂರು ಪಟ್ಟಣದಲ್ಲಿ ಒಂದು ಮನುಷ್ಯ, ಒಂದು ಫ್ಯಾಮಿಲಿ ಬದುಕಬೇಕು ಅಂತ ಹೇಳಿದ್ರೆ ಕನಿಷ್ಠ 35,000 ರೂಪಾಯಿ ಬೇಕು ಅಂತೇಳಿ, ಅದನ್ನು ನಾವು ಮಿನಿಮಮ್ ವೇಜಸ್ ಅಂತ ನಾವು ಕೇಳಿದ್ವಿ, ಲಾಸ್ಟ್ ಟೈಮ್ ಕೊಟ್ವಿ ಸರ್ಕಾರಕ್ಕೆ. ಆದರೆ ಸರ್ಕಾರ ಇವತ್ತು ಕೊಟ್ಟಿರೋದು, ಸರ್ಕಾರ ಇವತ್ತು ಕೊಡ್ತಾ ಇರೋದು ಅಂತ ಹೇಳಿದ್ರೆ 14,000 ರೂಪಾಯಿ ಅಂತ ಮಿನಿಮಮ್ ವೇಜಸ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇದು ಆ ಮನುಷ್ಯನಿಗೆ ಏನಕ್ಕೂ ಸಾಕಾಗಲ್ಲ. ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಸಾರ್ ಹೇಳ್ದಂಗೆ
ಫ್ಯಾಮಿಲಿಯಲ್ಲಿ 2-3 ಜನ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ. ನಿಜ. ಒಂದು ಕಾಲದಲ್ಲಿ ಬೇರೆ ಒಬ್ಬರು ಸಂಪಾದನೆ ಮಾಡಿದ್ರೆ ಬೇರೆಯವರು ಕೂಡ ಅದನ್ನ ಇಟ್ಕೊಂಡು ಕುಟುಂಬ ನಡೀತಾ ಇತ್ತು. ಇವತ್ತು ಎಲ್ಲರೂ ಕೆಲಸ ಮಾಡಿದ್ರು ಕೂಡ ಕುಟುಂಬದ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಇವತ್ತು ಬೇರೆ ಮಿನಿಮಮ್ ವೇಜಸ್ ಸಿಗ್ತಾ ಇಲ್ಲ. ಸರಿಯಾದ ಒಂದು ನಾವೇನು ಸಮಾನ ಕೆಲಸ ಮಾಡ್ತಿದ್ದೀವೋ ಅದಕ್ಕೆ ಕೆಲಸ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ನೋಡಿದ್ರೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಪರ್ಮನೆಂಟ್ ಆಗಿ ಒಬ್ರು ಕೆಲಸ ಮಾಡ್ತಿರೋವಾಗ 40,000 to 50,000 ರೂಪಾಯಿ ಎಲ್ಲ ಸಿಗ್ತಿದ್ರೆ ಅದೇ ಕೆಲಸಕ್ಕೆ ನೀವು ಕಾಂಟ್ರಾಕ್ಟ್ ಅನ್ನ ತಗೊಂಡು 12,000 ರೂಪಾಯಿ 13,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸಮಾನಕ್ಕೆ ವೇತನ ಕೊಡ್ತಾ ಇಲ್ಲ. ಅವ್ರಿಗೆ ಎಷ್ಟು ದುಡಿತಾ ಇದ್ದಾರೋ ಹಾಕಿಲ್ಲ ಅಷ್ಟು ಒಂದು ಅವ್ರಿಗೆ ಅರ್ನಿಂಗ್ಸ್ ಆಗ್ತಾ ಇಲ್ಲ. ಇದು ಒಂದು. ನಾನು ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯವನ್ನು ನಾನು ಮುಟ್ಟಬೇಕಾಗಿದೆ. ಸಾರು ಕೂಡ ಹೇಳಿದ್ರು, ಕಲ್ಕಟ್ಟಾದಲ್ಲಿ ನಡೆದಿರುವಂಥ ಒಂದು ಘಟನೆ ಭಾಳ ದುರಂತ ಅದು. ಅದಕ್ಕೆ ಅದು ಬಟ್ ಏನಾಗಿದೆ ಸರ್ಕಾರ ಈಗ ಒಂದು ರಾತ್ರಿ ಪಾಲಿನ ಕೆಲಸ ನೈಟ್ ಶಿಫ್ಟಲ್ಲಿ ಹೆಣ್ಮಕ್ಳನ್ನ ತೊಡಗಿಸ್ಕೋಬೇಕು ಅಂತ ಹೇಳಿದೆ. ಇದು ಕೂಡ ಅತ್ಯಂತ ಜನವಿರೋಧಿ, ಇದು ಕೂಡ ಕಾರ್ಮಿಕ ವಿರೋಧಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಹೆಣ್ಮಕ್ಳಿಗೆ ಇವರು ಸುರಕ್ಷತೆ ಕೊಡ್ತಾ ಆಗ್ತಾ ಇಲ್ಲ, ಎಲ್ಲೂ ಕೂಡ ವರ್ಕ್ ಪ್ಲೇಸ್ ಅಲ್ಲೂ ಕೊಡಕ್ಕಾಗ್ತಾ ಇಲ್ಲ. ಇಂಥ ಕಂಡೀಷನ್ ಅಲ್ಲಿ ನೀವು ನೈಟ್ ಶಿಫ್ಟ್ ಅಲ್ಲಿ ಹೆಣ್ಣು ಮಕ್ಕಳನ್ನ ತಗೊಂಡ್ ಬರೋದು ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೆ? ಇದನ್ನ ಒಂದು ಆದ್ರಿಂದ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಏನಿದೆಯೋ ಅವ್ರಿಗೆ ಬೇಸಿಕ್ ನೀಡ್ಸ್ ಎಷ್ಟು ಇದೆಯೋ ಅಷ್ಟನ್ನ ಅವರು ಲಿವಿಂಗ್ ವೇಜಸ್ ಅನ್ನ ಕೊಡಬೇಕು. ಅಂದ್ರೆ ಒಂದು ಮನುಷ್ಯ ಬದುಕಕ್ಕೆ ಎಷ್ಟು ಬೇಕಾಗಿದೆಯೋ ಅದನ್ನ ಮಿನಿಮಮ್ ವೇಜಸ್ ಆಗಿ ಕೊಡಬೇಕು ಅನ್ನೋದು ನಮ್ಮ ಒಂದು ಹರಿಪ್ರಸಾದ್ ಸರ್, ಇನ್ನೊಂದು ಕಡೆಯಲ್ಲಿ ಕೈಗಾರಿಕೆ ಕಾಯ್ದೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದರಲ್ಲಿ ನೋಡ್ತಾ ಹೋಗೋದಾದ್ರೆ 48 ಗಂಟೆಗಳಿಗಿಂತ ಹೆಚ್ಚು ಅವಧಿ ವಯಸ್ಕ ನೌಕರರು ಕೆಲಸ ಮಾಡುವಂತಿಲ್ಲ ಅಂತ ಹೇಳಿ ಈ ರೂಲ್ಸ್ ಎಲ್ಲ ಇಂಡಸ್ಟ್ರಿಗಳಲ್ಲಿ ಫಾಲೋ ಆಗ್ತಾ ಇದೆಯಾ ಹೇಗೆ ಸರ್? ಈ ಕಾನೂನು ಇರತಕ್ಕಂಥದ್ದು ಪೇಪರ್ಗಳು ಮಾತ್ರ, ಬರೀ ಇದಕ್ಕೆ ಸಂಬಂಧಪಟ್ಟಂತಲ್ಲ, ದಾಖಲೆಗಳಿಗೆ ಮಾತ್ರ. ಮತ್ತೆ ಎಷ್ಟೋ ಕಡೆ ಈಗ ಬಾಲಕಾರ್ಮಿಕರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದಿದೆ. ಎಷ್ಟೋ ಕಡೆ ಬಾಲಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಕಾರ್ಮಿಕ ಒಂದು ವ್ಯವಸ್ಥೆಯಲ್ಲಿ ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಹೆಂಗಿರ್ಬೇಕು ಅಂತಂದ್ರೆ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಆರೋಗ್ಯದವಾಗಿರ್ಬೇಕಂಥದ್ದು. ಇವತ್ತು ಬನ್ನಿ ಎಷ್ಟೋ ಕೈಗಾರಿಕೆಗಳು ಸ್ತಂಭಗಳ ತರ ಇದೆ, ಅಲ್ಲಿ ಹೋದ್ರೆ ಅಲ್ಲಿರ್ತಕ್ಕಂಥ ವಾಸನೆಗಳಿಂದನೇ ಎಷ್ಟೋ ಜನಗಳಿಗೆ ಕಾರ್ಮಿಕರು ಕಾಯಿಲೆ ಬರ್ತಕ್ಕಂಥ ನೋಡ್ತೀವಿ. ಎಷ್ಟೋ ಕಡೆ ಆಕ್ಸಿಡೆಂಟ್ಗಳು ಆ ಕಾರ್ಖಾನೆಗಳಲ್ಲಿ ಅವಘಡಗಳಾಗ್ತಕ್ಕಂಥದ್ದು, ಎಷ್ಟೋ ಅವಘಡಗಳು ಪ್ರಕರಣಗಳು ಆಚೆಗೆ ಬರಲ್ಲ, ಎಲ್ಲ ಮುಚ್ಚಾಕೊಂಡ್ಬಿಡ್ತಾರೆ, ಒಳಗಡೆ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಡೆತ್ಗಳಾಗಿದೆ ಆಯ್ತಲ್ಲ, ಎಷ್ಟು ಕೈಕಾಲು ಕಳ್ಕೊಂಡ ಎಷ್ಟೋ ಜನಗಳಿದ್ದಾರೆ. ಅವರು ಲೇಬರ್ ಕೋರ್ಟ್ಗೆ ಹೋಗಿ ಅಥವಾ ಕಾನೂನು ಮುಖಾಂತರ ಕಾನೂನು ನ್ಯಾಯ ಪಡೆಯುತ್ತೀನಿ ನಿಂತಕ್ಕಂಥ ಒಂದು ವ್ಯವಸ್ಥೆಗೆ ಹೋದ್ರೆ ಅಲ್ಲೇ ಒಂದು ಗ್ಯಾಂಬ್ಲಿಂಗ್ ಇದೆ, ಅಲ್ಲೇ ಒಂದು ವ್ಯವಸ್ಥೆ ಇದೆ, ಅಲ್ಲೇ ಒಂದು ಲಾಬಿ ಇದೆ, ಅದನ್ನ ಅಲ್ಲೇ ಮುಚ್ಚಾಕಂತ ಚೆನ್ನಾಗಿ ಗೊತ್ತಿದೆ ಇವ್ರಿಗೆ ಆಯ್ತಲ್ಲ. ಕೆಲವು ಲೀಡರ್ಗಳೇ ಅದನ್ನ ಮುಗಿಸ್ಬಿಟ್ಟು ಮಾಲೀಕರ ಜೊತೆಗೆ ಕೈ ಜೋಡಿಸ್ಬಿಟ್ಟು ಕ್ಲಿಯರ್ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳಿದೆ. ಹಂಗಾಗಿ ಕಾನೂನುಗಳ ಬಗ್ಗೆ ನಾವಿಲ್ಲಿ ಮಾತಾಡೋಕೆ ಹೋದ್ರೆ ವಿಶೇಷವಾಗಿ ಲೇಬರ್ಸ್ ಇದರಲ್ಲಿ ತುಂಬ ತಪ್ಪಾಗ್ತದೆ. ಮತ್ತೆ ಇವರು ಹೇಳ್ತಾ ಇದ್ರು ಸರ್, ನೀವೊಂದು ಮಿನಿಮಮ್ ವೇಜ್ ಇದನ್ನು ಕೇಳಿದ್ರಲ್ಲ, ಸ್ಯಾಲ್ರಿ. ಸೊ ಇದ್ರ ಬಗ್ಗೆ ನಾನು ಮಾತಾಡೋಕೆ ಹೊರಟಾಗ ಈ ಮಿನಿಮಮ್ ವೇಜ್ ಅಥವಾ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಒಂದು ಕಾನ್ಸೆಪ್ಟ್, ಇವುಗಳೆಲ್ಲ ಡಿಪೆಂಡ್ ಆಗ್ತಕ್ಕಂಥದ್ದು ಆಯಾ ಪ್ರದೇಶಗಳು, ರಾಜ್ಯಗಳಿಂದ ರಾಜ್ಯಗಳಿಗೆ ಅನ್ವಯ ಆಗ್ತಕ್ಕಂಥದ್ದು. ಈಗ ಅಸ್ಸಾಮಲ್ಲಿ ಇರ್ತಕ್ಕಂಥ ಒಂದು ಜನಜೀವನ ಶೈಲಿ ನಮ್ಮಲ್ಲಿಲ್ಲ, ಬೆಂಗಳೂರಲ್ಲಿಲ್ಲ, ನಮ್ಮಲ್ಲಿ ಇರ್ತಕ್ಕಂಥದ್ದು ರಾಜಸ್ಥಾನದಲ್ಲಿರಲ್ಲ. ಈ ಥರದೊಂದು ಇದು. ಮತ್ತೆ ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ಕೌಶಲ್ಯಗಳ ಮೇಲೆ ಅವರು ಸ್ಯಾಲ್ರಿ ನಿರ್ಧಾರ ಆಗ್ತಕ್ಕಂಥದ್ದು. ಈಗ ಎಲ್ಲರಿಗೂ ಒಂದೇ ಸ್ಯಾಲ್ರಿ ಕೊಟ್ಬಿಟ್ರೆ ಕಷ್ಟ ಆಗ್ತಿದೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸೂಪರ್ವೈಸರ್ ಒಂದೇ ಸ್ಯಾಲ್ರಿ, ಸಮಾನ ಕೂಲಿ ಸಮಾನ ಇದು ಅಂತಂದ್ರೆ ಕಷ್ಟ ಆಗ್ತಿದೆ. ವೇತನಗಳೆಲ್ಲ ಇದ್ರ ಮೇಲೆ ಕ್ಲಿಯರ್ ಆಗ್ತಕ್ಕಂಥದ್ದು. ಮತ್ತೆ ಉದ್ಯೋಗಗಳಿರ್ತಕ್ಕಂಥ ವ್ಯತ್ಯಾಸಗಳು, ಯಾವ್ಯಾವ ವ್ಯಕ್ತಿ ಏನು ಉದ್ಯೋಗ ಮಾಡ್ತಾನೆ ಆ ಒಂದು ಉದ್ಯೋಗದ ಆಧಾರದ ಮೇಲೆ ಕಾನೂನು ಪ್ರಕಾರವಾಗಿ ಇಲ್ಲಿ ವೇತನ ನಿಗದಿಯಾಗತಕ್ಕಂಥ ನಾವು ಕಾಣ್ತೀವಿ. ಸೊ ಮತ್ತೆ ಈ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಕೈಗಾರಿಕೆಗಳು, ಎಲ್ಲ ಫ್ಯಾಕ್ಟ್ರಿಗಳು, ಎಲ್ಲ ಇಂಡಸ್ಟ್ರಿಗಳು ಎಲ್ಲ ಥರ ಸ್ಯಾಲರಿಗಳು ಕೊಡೋಕ್ಕಾಗಲ್ಲ. ಈಗ ಸಾಫ್ಟ್ವೇರ್ ಫೀಲ್ಡ್ಗೆ ಹೋದ್ರೆ ಅವರೇ ಒಂದು ರೀತಿಯ ಇದನ್ನು ಕೊಡ್ತಾರೆ. ಈಗ ಸಾರಿ ಸರ್, ಮಿನಿಮಮ್ ವೇಜಸ್ ಬಗ್ಗೆ ಇಲ್ಲೂ ತಪ್ಪಾದ ಮಾಹಿತಿಗಳು ಬಂದ್ಬಿಟ್ರೆ ಕಷ್ಟ. ಇಲ್ಲ ನಾನು ಕೇಳ್ತೀನಿ ಸರ್, ಮುಗಿಸ್ತೀನಿ. ಇಲ್ಲ ನಾನು ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಸರ್. ಏನು ಗೊತ್ತಾ, ಇಲ್ಲ ಏನಾಗಿದೆ ನಾವು ಮಿನಿಮಮ್ ವೇಜಸ್ ಅಂತ ಕೇಳಿದ್ರೆ ನೀವು 35,000 ರೂಪಾಯಿಗಿಂತ ಕಡಿಮೆ ಕೊಡಬೇಡಿ ಅಂತ ಹೇಳ್ತೀವಿ ಸರ್. ಒಂದೇ ನಿಮಿಷ, ನಾವು ಕೇಳ್ತಿರೋದು ಅದಕ್ಕಿಂತ ಹೆಚ್ಚೆಷ್ಟಕ್ಕೆ ಬೇಕಾದ್ರೂ ಕೊಡಿ. ನಾವು ಕೇಳ್ತಿರೋದು ಕರ್ನಾಟಕಕ್ಕೆ. ನಾವು ಡಿಮ್ಯಾಂಡ್ ಇಟ್ಟಿರೋದು ಕರ್ನಾಟಕಕ್ಕೆ. ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು 35,000 ರೂಪಾಯಿ ಕರ್ನಾಟಕಕ್ಕೆ ಚರ್ಚೆ ಹಿತವಾಗಿರ್ಲಿ ಸರ್, ಚರ್ಚೆ ಹಿತವಾಗಿರ್ಲಿ. ಬಟ್ ಏನಂತ ಹೇಳಿದ್ರೆ ನಾವು ಏನ್ ಹೇಳ್ತಿದೀವೋ ಅದನ್ನ ಡೈವರ್ಟ್ ಮಾಡ್ತಾರೆ. ಷಣ್ಮುಖಂ ಸರ್, ಬೆಂಗಳೂರಲ್ಲಿ
35,000 ರೂಪಾಯಿ ಸಾಕಾಗಲ್ಲ ನಾನು ಹೇಳ್ತೀನಿ ಕಾರ್ಮಿಕರಿಗೆ. ಇವ್ರು ಏನಾಗಿದೆ ಈಗ ಬೆಳಗಾಮಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಮಿಕರಿಗೂ ಒಂದೇ ಸ್ಯಾಲ್ರಿ, ಬೆಂಗಳೂರು ಇರ್ತಕ್ಕಂಥ ಒಂದು ಕಾರ್ಮಿಕರಿಗೂ ಒಂದೇ ಸ್ಯಾಲ್ರಿ, ಕೊಪ್ಪಳದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೂ ಒಂದೇ ಸ್ಯಾಲ್ರಿ ಅಂದ್ರೆ ಅದು ಆಕ್ಚುಲಿ ಪರೋಕ್ಷವಾಗಿ ಇದು ಅವ್ರಿಗೆ ಮಾಡ್ತಕ್ಕಂಥ ಅನ್ಯಾಯ ಆಗ್ತಾ ಇದೆ. ಏನಕ್ಕೆ ಇವರು ಪ್ರಾಪರ್ ಆಗಿ ಒಂದು ರಿಸರ್ಚ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ದಯವಿಟ್ಟು ಮುಂದಿನ ಹಂತದಲ್ಲಿ ಟೈಮ್ ಕೊಡ್ತೀನಿ ಸರ್. ದಯವಿಟ್ಟು ಅಂಶಗಳನ್ನ ಆಧರಿಸಿ ಆಯ್ತಲ್ಲ, ಯಾವತ್ತೂ ನಾವು ಕಡಿಮೆ ಸ್ಯಾಲ್ರಿ ಕೊಡಿ ಅಥವಾ ಕಡಿಮೆ ತುಂಬಾ ಕಡಿಮೆ ನಿರ್ದಿಷ್ಟ ಮಾಡಿ ಅಂತ ಹೇಳ್ತಿಲ್ಲ. ನೀವು ಕಾರ್ಮಿಕರ ಜೀವನ ಶೈಲಿಯನ್ನ ಉತ್ತಮಗೊಳಿಸ್ಲಿಕ್ಕೆ ಉತ್ತಮ ಮಟ್ಟದಲ್ಲಿ ಏನ್ ವ್ಯವಸ್ಥೆ ಬೇಕೋ ಆ ತರ ಸ್ಯಾಲರಿಗಳನ್ನ ಅಂಕಿಅಂಶಗಳ ಮೇಲೆ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು. ಏನಾಗುತ್ತೆ, ಬ್ಲೈಂಡ್ ಆಗಿ ಎಲ್ಲರಿಗೂ ಒಂದೇ ಮಾಡಿದಾಗ ಏನಾಗುತ್ತೆ, ಸರ್ಕಾರಕ್ಕೂ ಸಾಕಷ್ಟು ಕನ್ಫ್ಯೂಷನ್ ಆಗ್ತಿದೆ. ಸರ್ ಇಲ್ಲೊಂದು ಡೌಟ್ ನನಗೆ, ಔಟ್ಸೋರ್ಸ್ ಮಾಡಿರ್ತೀವಿ. ನಾನು ಕಿಮ್ಸ್ ಹಾಸ್ಪಿಟಲ್ ಸೂಪರ್ಡೆಂಟ್ ಆಗಿದೆ. ಔಟ್ಸೋರ್ಸ್ ಮಾಡಿದಾಗ ಮಿನಿಮಮ್ ವೇಜಸ್ ಅಂತ ಪರ್ಸನ್ಗೆ ಲೆಕ್ಕ ಹಾಕಿ ಕೊಡ್ತೀವಿ. ಅವ್ರನ್ನ ಕರ್ಕೊಂಬಂದಿರ್ತಾನಲ್ಲ ಅವನಿಗೆ ಅದ್ರಾಗ ಒಂದಷ್ಟು ಹೊಡ್ಕೋತಾನೆ. ಇದು ಯಾರನ್ನ ಕ್ವಶನ್ ಮಾಡಬೇಕು? ಸೆಕ್ಯೂರಿಟಿ ಏಜೆನ್ಸಿ, ಪರ್ಟಿಕ್ಯುಲರ್ ಸೆಕ್ಯೂರಿಟಿ ಒಳಗೆ ಸೆಕ್ಯೂರಿಟಿ ಏಜೆನ್ಸಿಲಿ ಉದಾಹರಣೆಗೆ 20,000 ರೂಪಾಯಿ ಅವ್ರು ಚೆಕ್ ಇಶ್ಯೂ ಮಾಡಿದ್ರೆ ಅವ್ನಿಗೆ ತಲುಪದ 14,000 ರೂಪಾಯಿ. ಯಾರು ಹೋರಾಟ ಮಾಡ್ತಾ ಇದ್ದಕ್ಕೆ? ಎಲ್ಲ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಕ್ಕೆ. ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ? ಅಂಜನಪ್ಪ ಸರ್, ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಓರ್ವ ವ್ಯಕ್ತಿಗೆ ಈಗ ಆರೋಗ್ಯ ಸಮಸ್ಯೆ ಸರಿ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಆಗಿರುತ್ತೆ, ಅವನಿಗೆ ಜ್ವರನ ಇನ್ನೊಂದೇನೋ ಆಗಿರುತ್ತೆ, ಡಾಕ್ಟರ್ ಹೇಳಿರ್ತಾರೆ ಮಿನಿಮಮ್ ರೆಸ್ಟ್ ಆತನಿಗೆ ಬೇಕೇ ಅಂತ ಹೇಳಿ. ಆತನಿಗೆ ಜಾಬ್ ಸೆಕ್ಯೂರಿಟಿ, ಆತನ ಕಂಪನಿಯಲ್ಲಿ ಫೋರ್ಸ್ ಆಗ್ತಾ ಇರ್ತಾರೆ, ನೀನ್ ನಾಳೆ ಕೆಲ್ಸಕ್ಕೆ ಬರಲೇಬೇಕು ಅಂತೇಳಿ ಆತ ರೆಸ್ಟ್ ಏನು ಮಾಡಲ್ಲ, ಮತ್ತೆ ಕೆಲ್ಸಕ್ಕೆ ಹೋಗ್ತಾನೆ. ಅದರಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳು ಸರ್ ಬಹಳ ಕ್ಲಿಯರ್ ಆಗಿದೆ ಸರ್. ಸ್ಟ್ರೆಸ್ ಮನುಷ್ಯನಿಗೆ ದೇಹದ ಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ, ಹೈಪೋಥಾಲಮಸ್ ಅಂತ ಇರುತ್ತೆ ಬ್ರೈನ್ ನಲ್ಲಿ, ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಇರುತ್ತೆ, ಈ ಆಕ್ಸಿಸ್ ಮೇಲೆ ವರ್ಕ್ ಆಗುತ್ತೆ ಸರ್. ಯಾವನೇ ಒಬ್ಬ ಮನುಷ್ಯ ಸ್ಟ್ರೆಸ್ ನಾಗಿದ್ದಾಗ ಕಾರ್ಟಿಸಾಲ್ ಅಂಡ್ ಅಡ್ರಿನಲ್ ಅಂತ 2 ಹಾರ್ಮೋನ್ ಉತ್ಪತ್ತಿ ಆಗ್ತವೆ ಎಕ್ಸೆಸಿವ್ ಆಗಿ. ಇದರಿಂದ ಅವನಿಗೆ ತುಂಬಾ ಸ್ಟ್ರೆಸ್ ಆಗಿ ದೇಹದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಅಂಥದ್ರೊಳಗೆ ಯಂಗ್ ಪೀಪಲ್ಸ್ ಓಕೆ, ಪರ್ಟಿಕ್ಯುಲರ್ಲಿ ಎಲ್ಡರ್ಲಿ ಪೀಪಲ್ಸ್ಗೆ ಇದ್ರ ಎಫೆಕ್ಟ್ ಹೆಂಗಿರುತ್ತೆ ಅಂದ್ರೆ, ಅವನ ಪಾಪ ಜ್ವರ ಬಂದ್ರೆ ನೀವು ಹೇಳ್ದಂಗೆ ಅವನಿಗೆ ರಜೆ ಇರಲ್ಲ. ಈ ಎಲ್ಲೋ ಒಂದ್ ಕಡೆ ರೆಗ್ಯುಲರ್ ವರ್ಕಿಂಗ್ ಪೀಪಲ್ಸ್ CL EL ಇರಲ್ಲ, ಬಟ್ ಅನ್ಫಾರ್ಚುನೇಟ್ ದೇ ವರ್ಕ್. ಅಂಡ್ ಎಷ್ಟೋ ಸಾರಿ ನಾವು ನೋಡಿದೀವಿ, ಅವನ್ನೇ ಮತ್ತೊಂದು ಸಾರಿ ಸೆಕ್ಯೂರಿಟಿ ಪರ್ಟಿಕ್ಯುಲರ್ ಹಾಸ್ಪಿಟಲ್ ನಾವು ನೋಡಿದೀವಿ, ಅವ್ನಿಗೆ 8 hours ಕೊಟ್ಟು ಇವನೇ ದುಡ್ಡು ಇಟ್ಕೊಂಡು ಅವ್ನಿಗೆ ಇನ್ನೊಂದು 8 hour ವರ್ಕ್ ಮಾಡೋಂತಾನೆ. ಇದನ್ನೆಲ್ಲ ಇಂಥವು ಬಹಳ ನಡೀತಾ ಇದೆ. ಬಟ್ ಆರೋಗ್ಯದ ದೃಷ್ಟಿಯಲ್ಲಿ ಆನೆಸ್ಟ್ಲಿ ವರ್ಕಿಂಗ್ ಅವರ್ಸ್ ಬಹಳ ಇಂಪಾರ್ಟೆಂಟು, ವರ್ಕಿಂಗ್ ಅಟ್ಮಾಸ್ಫಿಯರ್ ಈಸ್ ಇಂಪಾರ್ಟೆಂಟು. ಸೊ ಹಂಗಾಗಿ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್ ಸರ್. ಅಂಡ್ ಅವ್ನಿಗೆ ಒಂದ್ಸಾರಿ ಏನಾದರೂ ಸೀರಿಯಸ್ ಕಾಯಿಲೆ ಬಂದರೆ, ಇವತ್ತು ಅನ್ಫಾರ್ಚುನೇಟ್ಲಿ ಈ ಜನಗಳಿಗೆ ಇದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಸರ್. ಲಂಡನ್ನಾಗಿದ್ದ ಇಂಗ್ಲೆಂಡ್ನಾಗಿದ್ದಂಗೆ ಅಟ್ಲೀಸ್ಟ್ ಮನುಷ್ಯರಿಗೆ ಹೆಲ್ತ್ ಇನ್ಶೂರೆನ್ಸ್ ಇವತ್ತು ಬಹಳ ಇಂಪಾರ್ಟೆಂಟ್ ಸರ್. ಜನಗಳು ಗಾಬರಿ ಆಗ್ಬಿಡ್ತಾವ್ರು. ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅವನಿಗೆ ಏನಾದರೂ ಒಂದು ಸಾರಿ ಡೆಂಗ್ಯೂ ಆಯಿತು ಅಂದರೆ ಮುಗೀತು ಸರ್. ಬಡವನಿಗೆ ಸೊಳ್ಳೆ ಕಚ್ಚುತ್ತೆ, ಅದೇನು ಸೊಳ್ಳೆ ಬಡವ ಸಾವುಕಾರ ಗೊತ್ತಿಲ್ಲ, ಇವನು ಅಡ್ಮಿಟ್ ಆದ ಅಂದರೆ 1.5 ಲಕ್ಷ ಇಲ್ದಿರಿ ಈಚೆಗೆ ಬರೋಕ್ಕಾಗಲ್ಲ. ಇವೆಲ್ಲ ಸ್ಟ್ರೆಸ್ಸು ಸರ್ ಅವನಿಗೆ. ಒಬ್ಬ ದುಡಿಯುವ ಮನುಷ್ಯನಿಗೆ ತನ್ನ ಅಮ್ಮನ ಆರೋಗ್ಯ ನೋಡ್ಕೋಬೇಕು. ಅಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಎಷ್ಟು ಕಾಮನ್ ಅಂದರೆ, ಅಂಡ್ ಇಟ್ಸ್ ಎ ವೆರಿ ಕಾಸ್ಟ್ಲಿ ಕಾಯಿಲೆ. ಅದಕ್ಕೆ ಮೊದಲು ಹೇಳೋರು ಸಾವುಕಾರರಿಗಷ್ಟೇ ಸಕ್ಕರೆ ಕಾಯಿಲೆ, ಇವತ್ತು ಬಡವರಿಗೂ ಬರುತ್ತೆ. ಒಂದು ಡಯಾಬಿಟಿಕ್ಸ್ ಪೇಷಂಟು ಅದನ್ನು ಮೇಂಟೈನ್ ಮಾಡಬೇಕಂದ್ರೆ ಅವನು ಅಪ್ಪಿ ರೀನಲ್ ಫೇಲ್ಯೂರ್ಗೆ ಹೋಗ್ಬಿಟ್ಟ ಅಂದರೆ ಒಂದು ಡಯಾಲಿಸಿಸ್, ಒಂದು ಕಿಡ್ನಿ ಸರ್, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದರೆ ಇವನು ದುಡಿಯೋದೆಲ್ಲ ಇವನ ಆರೋಗ್ಯಕ್ಕೆ ಹಾಳಾಗೋಗ್ಬಿಡುತ್ತೆ ಸರ್. ಅದರಿಂದ ದಯವಿಟ್ಟು ಇವ್ರಿಗೊಂದು ಹೆಲ್ತ್ ಸೆಕ್ಯೂರಿಟಿ ಆದರೂ ಕೊಡಿ, ಎಲ್ಲಾದರೂ ಫ್ರೀ ಟ್ರೀಟ್ಮೆಂಟು, ಫ್ರೀ ಎಜುಕೇಷನ್. ನಾನು ಭೂತಾನ್ಗೆ ಹೋಗಿದ್ದೆ ಸರ್, ಅಲ್ಲಿ ಖುಷಿ ಜನ ಹೆಂಗಿದ್ದಾರೆ ಅಂದರೆ ಕಂಪೇರ್ ಟು ಅವರ್ ಕಂಟ್ರಿ ಸರ್. ಅವ್ರಿಗೆ ಎಜುಕೇಷನ್ ಫ್ರೀ, ಹೆಲ್ತ್ ಫ್ರೀ, ಇವೆರಡು ಮಾಡ್ಬಿಡ್ಲಿ ಸರ್. ಇವ್ರು ಏನನಾ ಮಾಡ್ಕೊಳ್ಳಿ. ನಿಜವಲ್ಲ ಕಾರ್ಮಿಕರು ಬದುಕಬೇಕಾದ್ರೆ ಇವೆರಡಕ್ಕೆ ಭಾಳ ಸ್ಟ್ರೆಸ್. ಮಕ್ಕಳಿಗೆ ಸ್ಕೂಲ್ ಫೀಸ್ಗಳು, ಯಾವ ಸ್ಕೂಲ್ಗೆ ಹೋದ್ರೂ ಕೂಡ ಬಡವನ ಸಾವುಕಾರನ ಅವ್ರು ಕಿತ್ಕೊಳ್ಳೋಕೆ ಇರ್ತಾರೆ. ಸೊ ಇಂಥವ್ರಿಗೆ ಎಲ್ಲೋ ಒಂದು ಕಡೆ ನಮ್ಮ ಡಿಸ್ಕಷನ್ ಮಧ್ಯೆ ಈ ಸ್ಟ್ರೆಸ್ ಜೊತೆಗೆ ಇವೆರಡು ಭಾಳ ಇಂಪಾರ್ಟೆಂಟ್ ಸ್ಟ್ರೆಸ್ಸು. ಮನೆಯ ಫ್ಯಾಮಿಲಿ ಆರೋಗ್ಯ, ಫ್ಯಾಮಿಲಿ ಮಕ್ಕಳ ಎಜುಕೇಷನ್ ದಯವಿಟ್ಟು ಗಮನ ಕೊಡಬೇಕು ಸರ್. ಶಿವಾನಂದ್ ಸರ್, ಗಮನಿಸ್ತಾ ಹೋಗೋದಾದ್ರೆ ಈ ಇಂಡಸ್ಟ್ರಿಯಲ್ ಸೈಕಾಲಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್. ಎಲ್ಲಾ ಇಂಡಸ್ಟ್ರಿಗಳಲ್ಲಿ ಈ ಕಾನ್ಸೆಪ್ಟ್ ವರ್ಕ್ ಆಗ್ತಾ ಇದೆಯಾ, ಅಪ್ಲೈ ಆಗಿದೆಯಾ ಸರ್, ಹೇಗೆ? ಇಂಡಸ್ಟ್ರಿಯಲ್ ಸೈಕಾಲಜಿ ಒಂದು ಪ್ರಮುಖವಾದ ಬ್ರಾಂಚ್ ಆಗಿದೆ. ಮತ್ತು ಕಾರ್ಮಿಕರ ಜೊತೆ ಅಥವಾ ಒಂದು ವರ್ಕ್ ಅಟ್ಮಾಸ್ಫಿಯರ್ ಅಲ್ಲಿ ಸೈಕಾಲಜಿಸ್ಟ್ಗಳು ಯಾವ ಪಾತ್ರ ಆಡ್ಬೋದು, ಯಾವ ರೀತಿ ಇಲ್ಲಿ
ಸುಧಾರಣೆಗಳನ್ನು ತರಬಹುದು. ಅದೇ ರೀತಿ ಕಾನೂನು ಪ್ರಕಾರ ಇರುವಂತಹ ಏನೇನು ಪ್ರಕ್ರಿಯೆಗಳಿದಾವೆ, ಏನೇನು ಸವಲತ್ತುಗಳಿದಾವೆ, ಇದನ್ನ ಕಾರ್ಮಿಕರಿಗೆ ಕೊಡಿಸುವಂತದ್ದು ಈ ಒಂದು ಡಿಪಾರ್ಟ್ಮೆಂಟ್. ಸಾಮಾನ್ಯವಾಗಿ ಇದು HR ಡಿಪಾರ್ಟ್ಮೆಂಟ್ ಜೊತೆ ಮಾನವ ಸಂಪನ್ಮೂಲ ಡಿಪಾರ್ಟ್ಮೆಂಟ್ ಜೊತೆ ಇವರು ಕೆಲಸ ಮಾಡ್ತಾರೆ. ಸಮರ್ಪಕವಾಗಿ ಮಾಡ್ತಾರ? ಬಹುಶಃ ಇಲ್ಲ ಅಂತ ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿರ್ತವೆ. ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಇವತ್ತಿಗೂ ಕೂಡ ಮಾನಸಿಕ ಆರೋಗ್ಯ ಅನ್ನೋ ವಿಚಾರ ಬಂದಾಗ ಜನ ಓಪನ್ ಅಪ್ ಆಗೋದಿಲ್ಲ, ಸರಿಯಾದ ಟೈಮಲ್ಲಿ ಸಹಾಯ ಬಯಸೋದಿಲ್ಲ, ತಂಪಾಡಿಗೆ ತಾವೇ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಇದರಿಂದಾಗಿ ಪರಿಸ್ಥಿತಿ ಉಲ್ಬಣಕ್ಕೆ ಹೋಗುತ್ತೆ. ಕೊನೆಗೆ ಅವರು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಅಲ್ಲಿಗೆ ಮಾನಸಿಕ ಆರೋಗ್ಯ ಹದಗೆಟ್ಟಿರುತ್ತೆ ಅವ್ರು. ಹೌದು. ಅರ್ಲಿ ಇಂಟರ್ವೆನ್ಷನ್ ಅಥವಾ ಬೇಗನೆ ಒಬ್ಬ ವ್ಯಕ್ತಿ ಇಂಥ ಸಹಾಯ ಪಡ್ಕೊಂಡಾಗ ಆ ವ್ಯಕ್ತಿ ಬಹಳ ಸುಲಭವಾಗಿ ಪರಿಹಾರ ಸಿಗಬಹುದು, ಅಥವಾ ಅಂದ್ರೆ ಸಿಂಪಲ್ ಮೆಷರ್ಗಳಿಂದ ಹೆಚ್ಚಿನ ಕಾಂಪ್ಲಿಕೇಶನ್ ಇಲ್ದೇನೆ ಅವರು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಿಕ್ಕಾಗುತ್ತೆ. ಹಾಗಂತ ಇಲ್ಲಿ ಪ್ರತಿಯೊಂದನ್ನು ಸರ್ಕಾರ ಮಾಡ್ಬೇಕಾ ಅಥವಾ ಮ್ಯಾನೇಜ್ಮೆಂಟ್ ಮಾಡ್ಬೇಕಾ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗತ್ತೆ. ಯಾಕೆಂತ ಹೇಳಿದ್ರೆ ಕಾರ್ಮಿಕರು ಕೂಡ ತಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ತಾವು ತಡ್ಕೊಂಡೇ ಇರಬೇಕಾಗತ್ತೆ. ಎಸ್ ಷಣ್ಮುಗಂ ಸರ್, ಗಮನಿಸ್ತಾ ಇದ್ರಿ, ಒಂದು ಕಡೆಯಲ್ಲಿ ಈ ಸ್ಯಾಲರಿ ವಿಚಾರದಲ್ಲಿ ನಾವು ಮಾತನಾಡ್ತಾ ಇದ್ವಿ, ಒಂದಷ್ಟು ಕ್ಲಾರಿಫಿಕೇಶನ್ ಅದ್ರ ಬಗ್ಗೆಯೂ ಕೊಟ್ಬಿಡೋದಾದ್ರೆ ಸರ್. ಡೆಫಿನೆಟ್ಲಿ ಕೊಡ್ಬೇಕು ಸರ್. ಒಂದು ಮಿನಿಮಮ್ ವೇಜಸ್ಸು ಒಂದೊಂದು ರಾಜ್ಯಕ್ಕೂ ಕೂಡ ವೇರಿ ಆಗುತ್ತೆ. ಓಕೆ. ಒಂದೊಂದು ರಾಜ್ಯಕ್ಕೆ ಮಾತ್ರ ಅಲ್ಲ, A, B, C 3 ಕ್ಯಾಟಗರಿ ಇದೆ. ಪ್ರೈಸಿಂಗ್ ಬೇರೆ ಬೇರೆ ಇರುತ್ತೆ, ಪ್ರಾಫಿಟಬಿಲಿಟಿ ಬೇರೆ ಬೇರೆ ಇರುತ್ತೆ. ಸೊ ನ್ಯಾಚುರಲಿ ಎಂಪ್ಲಾಯರ್ ವಿಲ್ ಹ್ಯಾವ್ ಎ ಡಿಫರೆನ್ಷಿಯಲ್ ಪ್ರೈಸಿಂಗ್ ಪಾಲಿಸಿ ಅಥವಾ ಡಿಫರೆನ್ಷಿಯಲ್ ಸ್ಯಾಲರಿ ದಿಸ್ ಥಿಂಗ್ ಆಲ್ಸೋ. ಕಂಪನಿಯಿಂದ ಕಂಪನಿಗೆ ಸ್ಯಾಲರಿ ವೇರಿ ಆಗುತ್ತೆ, ಪ್ರಾಡಕ್ಟ್ ಇಂದ ಸರ್ವಿಸ್ ಇಂದ ಸ್ಯಾಲರಿ ವೇರಿ ಆಗುತ್ತೆ. ಆದ್ರೆ ಎಲ್ಲರಿಗೂ ಒಂದೇ ರೀತಿ ಸ್ಯಾಲರಿ ಕೊಡಬೇಕು ಅನ್ನುವಂತ ಕಾನ್ಸೆಪ್ಟ್ ಏನಿದೆ, ಬಹುಶಃ ಅದು ಪ್ರಾಕ್ಟಿಕಲ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಮಿನಿಮಮ್ ವೇಜಸ್ ಕೆಲವೊಂದು ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ನಮ್ ಲೀಗಲ್ ಇದ್ರೊಳಗೆ ಬರುತ್ತೆ. ಅಂದ್ರೆ ಸರ್ಕಾರ ಕಾನೂನು ಮಾಡಿದೆ, ಮಿನಿಮಮ್ ವೇಜಸ್ ಇಷ್ಟು ಇರಬೇಕು ಬೇಸ್ಡ್ ಆನ್ ಸರ್ಟನ್ ಪ್ಯಾರಾಮೀಟರ್ಸ್, ಕಾಸ್ಟ್ ಆಫ್ ಲಿವಿಂಗ್ ಬೇರೆ ಬೇರೆ ಇದ್ರ ಪ್ರಕಾರ ಸರ್ಕಾರ ಫಿಕ್ಸ್ ಮಾಡಿದೆ. ಬಟ್ ಎಷ್ಟು ಮಟ್ಟಿಗೆ ಸಿಗತ್ತೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಅದರಲ್ಲೂ ಅಸಂಘಟಿತ ವರ್ಗ ಏನಿದೆ, ಸಂಘಟಿತ ವರ್ಗದಲ್ಲಿ ಇದನ್ನ ನಾವು ಅಟ್ಲೀಸ್ಟ್ ಆನ್ ಪೇಪರ್ ನೋಡ್ತೀವಿ. ಅಸಂಘಟಿತ ವರ್ಗದಲ್ಲಿ ಏನಿದೆ, ಈ ಒಂದು ನ್ಯಾಯ ಖಂಡಿತ ಸಿಗ್ತಾ ಇಲ್ಲ ಅವರಿಗೆ ಅನ್ನೋದು ಖಂಡಿತ ನಾವು ನೋಡುದು. ವೆಲ್ ಷಣ್ಮುಗಂ ಸರ್, ಕಂಟಿನ್ಯೂ ಮಾಡಿ. ಇಲ್ಲಿ ಕ್ಯಾಟಗರಿ ಅಂತ ಹೇಳಿದ್ರೆ 3 ಕ್ಯಾಟಗರಿ. ಓಕೆ. ಅಂದ್ರೆ A, B, C 3 ಕ್ಯಾಟಗರಿಯಲ್ಲಿ ಇದೆ. ಈಗ ಬೆಂಗಳೂರು ಪಟ್ಟಣ ಅಥವಾ ಬೆಂಗಳೂರು, ಹುಬ್ಳಿ, ಮೈಸೂರು ಇಂಥದ್ದನ್ನೆಲ್ಲ ನೀವು A ಕ್ಯಾಟಗರಿ ಕಾರ್ಪೊರೇಷನ್ ಅಲ್ಲಿ ತಗೊಳ್ತೀವಿ. ಬೇರೆ ನಿಮಗೆ ಟೌನ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ B ಕ್ಯಾಟಗರಿ ಬರುತ್ತೆ, ಬೇರೆ ಕಡೆಗೆ C ಬರುತ್ತೆ. ಈ ತರ 3 ಕ್ಯಾಟಗರಿ. ಆಮೇಲೆ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ 3 ತರ ಇದೆ ಅದರಲ್ಲೂ ಕೂಡ. ಆಮೇಲೆ ಒಂದೊಂದು ನಿಮಗೆ ಇಂಡಸ್ಟ್ರೀಸ್, ಒಂದೊಂದು ಇಂಡಸ್ಟ್ರಿಗೆ ತಕ್ಕಂಥ ಸ್ಯಾಲ್ರಿ ಕೂಡ ವೇರಿ ಆಗುತ್ತೆ. ಬಟ್ ನಮ್ಮ ಇಲ್ಲಿ ಏನಂತ ಹೇಳಿ, ಯಾಕೆ ಇಲ್ಲಿ ಮಿಸ್ಲೀಡ್ ಆಯಿತು, ಅದಕ್ಕೆ ನಾನು ಅದನ್ನು ಅಷ್ಟೊಂದು ಪ್ರೊಟೆಸ್ಟ್ ಮಾಡಿದೆ. ಏನಂತೇಳಿ ನಾವು ಕೇಳ್ತಿರೋದು ಅಂತ ಹೇಳಿದ್ರೆ, ಇವತ್ತು ಲಿವಿಂಗ್ ವೇಜ್ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲೇ ಕೂಡ ನೀವು ಸಿಟಿಯಲ್ಲಿ ತೊಗೊಂಡ್ಬಿಟ್ರೆ ನಿಮಗೆ 35,000 ರೂಪಾಯಿ ಬೇಕು. ನಿಮಗೆ ಅಲ್ಲಿ 35,000 ರೂಪಾಯಿ ಕೊಡಿ ಅಂದರೆ ಅದರ ಅರ್ಥ ಬೇರೆಯವ್ರಿಗೆ ಅದಕ್ಕಿಂತ ಕಡಿಮೆ ಕೊಡಿ ಅಂತಲ್ಲ. ಇನ್ನು ನಿಮಗೆ ಡೆಫಿನೆಟ್ಲಿ ಸ್ಕಿಲ್ಡ್ ಲೇಬರ್ಸ್ ಇರುತ್ತಾ, ಸ್ಕಿಲ್ಡ್ ಲೇಬರ್ಸ್ಗಳಿಗೆ ನೀವು 70, ಆ ಡಿಪಾರ್ಟ್ಮೆಂಟ್ಗಳಿಗೆ ನೀವು 70,000 ಫಿಕ್ಸ್ ಮಾಡ್ತೀರಾ, 80,000 ಫಿಕ್ಸ್ ಮಾಡ್ತೀರಾ, ಫಿಕ್ಸ್ ಮಾಡಿ. ಮಿನಿಮಮ್ ವೇಜಸ್ ಅನ್ನೋದು ಕೂಡ, ಯಾಕಂದ್ರೆ ಅದಕ್ಕಿಂತ ಕಡಿಮೆ ಇದ್ರೆ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬೆಂಗಳೂರು ಅಂತ ಕಾರಣಗಳಲ್ಲಿ 35,000 ರೂಪಾಯಿ ಬೇಕಾಗುತ್ತೆ. ಬೇರೆ ಕಡೆಗಳು ಅದಕ್ಕೆ ತಕ್ಕಂಥ ಸ್ಯಾಲರಿನ ಫಿಕ್ಸ್ ಮಾಡ್ತಾರೆ. ಇದು ನಮ್ಮ ಒಂದು ಬೇಡಿಕೆ. ಸೊ ಎರಡನೇದು ಇನ್ನೊಂದು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ರಾಜ್ಯದಲ್ಲಿ ಅನೇಕ ಜಾಗಗಳಲ್ಲಿ ಸರ್ಕಾರಿ ಇಂಡಸ್ಟ್ರೀಸ್ಗಳಲ್ಲೇ ಕೂಡ, ಸರ್ಕಾರಿ ಇಲಾಖೆಗಳಲ್ಲೇ ಕೂಡ ಇವತ್ತು ಮಿನಿಮಮ್ ವೇಜಸ್ಗಳು ಕೊಡ್ತಾ ಇಲ್ಲ, ದುಡಿಸ್ಕೊಳ್ತಾ ಇದ್ದಾರೆ, ಔಟ್ಸೋರ್ಸ್ ಮಾಡ್ತಿದ್ದಾರೆ. ಸರ್ ಒಂದು ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ, ಔಟ್ಸೋರ್ಸ್ ಮಾಡ್ತಿದ್ದಾರೆ. ಅದನ್ನ ಎಲ್ಲದನ್ನು ಕೂಡ ಮಿನಿಮಮ್ ವೇಜಸ್ ಅವರು ಕೋಟ್ ಮಾಡಿರ್ತಾರೆ. ಬಟ್ ಇಲ್ಲಿ ಮಿನಿಮಮ್ ವೇಜಸ್ ಕೊಡ್ತಾ ಅವ್ರನ್ನ ದುಡಿಸ್ಕೊಳ್ತಾ ಇರ್ತಾರೆ. ಇದನ್ನ ನೋಡ್ಕೋಬೇಕಾಗಿರೋದು ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿರುವಂತ ಸರ್ಕಾರಿ ಇಲಾಖೆಗಳದ್ದು ಕೂಡ. ಅದು ಬೇರೆ ಸರ್ಕಾರಿ ಇಲಾಖೆಗಳಲ್ಲೇ ಕೂಡ ಅದು ಸರಿಯಾಗಿ ಪಾಲಿಸ್ತಾ ಇಲ್ಲ. ಅದ್ರ ವಿರುದ್ಧ ಅನೇಕ ಹೋರಾಟಗಳನ್ನ ನಮ್ಮ ಸಂಘಟನೆಯಿಂದ ನಾವು ಬೆಳೆಸ್ತಾ ಇದ್ದೀವಿ. ಇನ್ನೊಂದು, ಇವತ್ತು ನಾವು ಹೆಲ್ತ್ ಅಲ್ಲಿ ತಗೊಂಡ್ಬಿಟ್ರೆ ಇವತ್ತು 21,000 ರೂಪಾಯಿ ಮೇಲೆ ESI ಕೊಡ್ತಾ ಇಲ್ಲ. ಬಟ್ ನೀವು ಅದನ್ನ ESI ನ ಎಕ್ಸ್ಟೆಂಡ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಿಮಗೆ ESI ಅಲ್ಲಿ ಎಷ್ಟು ಅಮೌಂಟ್ ಬೇಕಾದ್ರೂ ನೀವು ಕ್ಲೈಮ್ ಮಾಡಬಹುದು. ಬ್ಲೂ ಕಾಲರ್ ಅಲ್ಲಿ ನಾವು ತಗೊಳ್ತಿದ್ರೆ ಇವತ್ತು
ಒಂದು ಮನುಷ್ಯನಿಗೆ ಒಂದು ಹಾರ್ಟು ಅಥವಾ ಕಿಡ್ನಿ ಅಂತ ಸಂಬಂಧಪಟ್ಟಂಥ ಕಾಯಿಲೆಗಳು ಬಂದರೆ ಆ ಮನುಷ್ಯ ಹೋಗಿ ಒಂದು ಮಿಡಲ್ ಕ್ಲಾಸ್ ಇವತ್ತು ಆ ಖರ್ಚನ್ನ ಬೇರ್ ಮಾಡ್ಕೊಳಕ್ಕಾಗಲ್ಲ, ಲಕ್ಷಾಂತರ ರೂಪಾಯಿ ಬರುತ್ತೆ. ಕಾರ್ಮಿಕ ಏನ್ ಮಾಡ್ತಾನೆ? ಕಾರ್ಮಿಕರಿಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ಬೇಕಾಗಿದೆ, ಇಂಥದನ್ನ ಬೇಕಾಗಿದೆ. ಬಟ್ ಇದು ಎಲ್ಲದನ್ನು ಕೂಡ ಮಾಡದೆ ಅವರನ್ನ ಇನ್ನು ಹದೋಗತಿಗಿಳಿಸ್ತಾ ಇದೆ. ಅದನ್ನೇ ನಾವು ಇವತ್ತು ಫೈಟ್ ಮಾಡಬೇಕಾಗಿದೆ. ನಮ್ಮ ಸರ್ಕಾರಗಳನ್ನ ಕೂಡ ಡೆಫಿನೆಟ್ಲಿ ನಮ್ಮ ಕಾರ್ಮಿಕರುಗಳದ್ದು ನಾವೆಲ್ಲರೂ ಕೂಡ ಸಮಾಜವಾಗಿ ಅದನ್ನ ಮಾಡಬೇಕಾಗಿರೋ ಅವಶ್ಯಕತೆ ಕೂಡ ನಮಗೆ. ಎಸ್ ಹರಿಪ್ರಸಾದ್ ಸರ್, ಕೊನೆಯದಾಗಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ದಾಖಲೆಗೆ ಮಾತ್ರ ಸೀಮಿತ ಆಗಿದೆ. ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ? ಸರ್, ಇಂಪ್ಲಿಮೆಂಟೇಷನ್ ಆಗೋದು ಒಂದು ಪ್ರಶ್ನೆ. ನಮ್ಮ ಕಾರ್ಮಿಕರಲ್ಲಿ ಅವೇರ್ನೆಸ್ ಬರಬೇಕು. ನಮಗೆ ಏನು ಕಾನೂನುಗಳಿದೆ ಅದನ್ನು ಯಾವ ರೀತಿ ನಾವು ಪಡೆದುಕೊಳ್ಬೇಕು, ದಕ್ಕಿಸ್ಕೊಬೇಕು, ನಾವು ಯಾವ ರೀತಿ ಹೋರಾಟ ಮಾಡಬೇಕಾದ್ರ ವಿಚಾರದಲ್ಲಿ ಇರ್ತಕ್ಕಂಥದ್ದು ಕಾರ್ಮಿಕರಲ್ಲಿ ಒಂದು ಹೋರಾಟದ ಮನೋಭಾವನೆ ಬರಬೇಕು. ಮತ್ತು ಜ್ಞಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಆ ವಿಚಾರದಲ್ಲಿ ಸಂಘಟನೆಗಳದ್ದು ಮುಖ್ಯ ಪಾತ್ರ ಆಗುತ್ತೆ ಮತ್ತು ಸರ್ಕಾರದ ಪಾತ್ರ ಮುಖ್ಯ ಆಗುತ್ತೆ. ಮತ್ತು ಏನು ಈ ಕಾರ್ಮಿಕರಿಗೆ ಅಂತ ಸರ್ಕಾರದಿಂದ ಕೆಲವು ಒಂದು ವಿಶೇಷ ಒಂದು ಸ್ಕೀಮ್ಗಳಿದೆ, ಅದನ್ನು ಅವರೇ ನಿರ್ದಿಷ್ಟವಾಗಿ ಬಳಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಈಗ ಲೇಬರ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರಲ್ಲ ಸರ್, ಲೇಬರ್ ಕಾರ್ಡ್ಗಳು ಎಷ್ಟು ಮಟ್ಟಿಗೆ ಅದು ನಿಜವಾದ ಲೇಬರ್ ಕಾರ್ಡ್ಗಳು ತಂತಾ ಇದ್ದಾರಾ? ಎಷ್ಟು ದಂಧೆಗಳು ನಡೀತಾ ಇದೆ ಅದರಲ್ಲಿ? ಲೇಬರ್ಗಳಿಗೆ ಕೆಲಸಗಳೇ ಮಾಡಲ್ಲ, ಬೇರೆ ಯಾವ್ದಾದ್ರು ಬಂದು ಲೇಬರ್ ಕಾರ್ಡ್ಗಳು ತಗೊಂತಾ ಇದ್ದಾರೆ ಆಯ್ತಲ್ಲ. ಸೊ ಈ ಥರದ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಕ್ಕಂಥ ಒಂದು ಜನಗಳನ್ನು ಗುರುತಿಸಿ ಅವ್ರಿಗೆ ಶಿಕ್ಷೆ ಮಾಡತಕ್ಕಂಥ ಈ ಕಾರ್ಮಿಕರ ಹೆಸರುಗಳಲ್ಲಿ ಏನು ದಂಧೆಗಳು ಮಾಡ್ತಾ ಇದ್ದಾರೆ ಅವ್ರನ್ನ ಹುಡುಕಿ ಪನಿಷ್ಮೆಂಟ್ ಮಾಡ್ತಕ್ಕಂಥ ಕೆಲಸಗಳು ಸರಿಯಾಗಾದರೆ ನಿಜವಾಗ್ಲೂ ಕಾರ್ಮಿಕರಿಗೆ ನ್ಯಾಯ ಸಿಗ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಇದಕ್ಕೆ ಪೂರಕವಾಗಿ ಇದನ್ನು ಕಾರ್ಮಿಕರು ಇದು ಎಲ್ಲ ಸವಲತ್ತನ್ನು ಪಡಿತಕ್ಕಂಥ ಕಾರ್ಮಿಕರ ಹಕ್ಕು ಮತ್ತು ಏನು ಹೇಳೋದು ಮಿನಿಮಮ್ ವೇಜ್ ಇದು ಬರುತ್ತಲ್ಲ, ಅದು ಖಂಡಿತ ಸರ್ಕಾರ ಏನು ನಾವು ಕೇಳ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಿನ ಕೊಟ್ಟು ಇನ್ನು ಉಳಿದ ಏನಕ್ಕೆ ಅವ್ರಿಗೂ ಒಂದು ಗೌರವಂತ ಜೀವನ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಏನು ಹಣ ಇದೆ ಅದಕ್ಕೆ ಪೂರಕವಾಗಿ ಸರ್ಕಾರನೂ ಕೊಡಬೇಕಾಗ್ತದೆ. ಸೊ ಅದನ್ನು ಕಾರ್ಮಿಕರು ಅರ್ಥ ಮಾಡ್ಕೊಂಡು ಅದನ್ನ ಪಡಿತಕ್ಕಂಥ ಕೆಲಸ. ಏನಕ್ಕೆ ಬೇರೆ ಎಷ್ಟೇ ಹೇಳಿದ್ರು ಅದು ಆಗಲ್ಲ, ಸಂಘಟನೆಗಳು ಹೇಳಿದ್ರಾಗಲ್ಲ, ಅವ್ರು ಪಡ್ಕೊಂಡಾಗ ಅವರಲ್ಲಿ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗುತ್ತೆ. ಮತ್ತೆ ಹೇಳಿದಲ್ಲ ಕೌಟುಂಬಿಕ ಮತ್ತು ಕೆಲಸದ ಒಂದು ವಾತಾವರಣದಲ್ಲೂ ಸಹ ಅವರಲ್ಲಿ ಸಂಯಮತೆ ಮೂಡುತ್ತೆ, ಕಾರ್ಮಿಕರು ಚೆನ್ನಾಗಿರ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ಕಾರ್ಲ್ ಮಾರ್ಕ್ಸ್ ಇಂದ ಹಿಡಿದು ಸಾಕಷ್ಟು ಚಿಂತಕರು ಹೇಳಿರ್ತಕ್ಕಂಥದ್ದು ಇದೇ ವಿಚಾರವನ್ನು. ಕಾರ್ಲ್ ಮಾರ್ಕ್ಸ್ ಸಹ ಕಾರ್ಮಿಕರ ಏಳಿಗೆ, ಕಾರ್ಮಿಕರ ಉದ್ಧಾರ, ಕಾರ್ಮಿಕರ ಸಮಸ್ಯೆಗಳು ಇದ್ರ ಬಗ್ಗೆ ಸಾಕಷ್ಟು ಬರವಣಿಗೆಗಳು ಹೇಳಿದ್ದಾರೆ. ಆ ಒಂದು ವಿಚಾರಗಳ ದಾರಿಗಳನ್ನ ಕಾರ್ಮಿಕರದು ಅರ್ಥಕೊಂಡ್ರೆ ಖಂಡಿತ ಕಾರ್ಮಿಕರು ಉದ್ಧಾರ ಆಗ್ತಾರೆ. ಅಂಜನಪ್ಪ ಸರ್, ಕೊನೆಯದಾಗಿ ಯೋಗ ಧ್ಯಾನಗಳು ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ನನಗೆ ಕೇಳಲೇಬೇಕಾದಂತ ಮತ್ತೊಂದು ಪ್ರಶ್ನೆ ಇದೆ. ಈ ಕೋವಿಡ್ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಎನ್ನುವಂತ ಕಾನ್ಸೆಪ್ಟ್ ಬಂತು. ಗಂಡ ಹೆಂಡತಿ ಮನೇಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ, ಇಲ್ಲೂ ಕೂಡ ಕಾನ್ಫ್ಲಿಕ್ಟ್ಗಳು ಆಗ್ತಾ ಇದೆ, ಕೌಟುಂಬಿಕ ಕಲಹಗಳು ಎದುರಾಗ್ತಾ ಇದೆ. ಮನೇಲಿದ್ರು ಕೂಡ ಒಟ್ಟಿಗೆ ಇರ್ತಾರೆ, ಟೈಮ್ ಕೊಡ್ತಾರೆ, ಆದ್ರೂ ಕೂಡ ಒಂದಷ್ಟು ಫ್ಯಾಮಿಲಿ ಕ್ಲಾಶಸ್ಗಳು ಆಗ್ತಾ ಇವೆ. ಏನು ಹೇಳ್ತೀರಾ ಸರ್? ಸೈಕಾಲಜಿಸ್ಟ್ ಸರ್ ಚೆನ್ನಾಗಿ ಹೇಳ್ತಾರೆ. ಬ್ಲೂ ಕಾಲರ್ ವರ್ಕರ್ಸು, ವೈಟ್ ಕಾಲರ್. ರಿಯಲಿ ಆನೆಸ್ಟ್ಲಿ ಇವ್ರನ್ನೆಲ್ಲ ವೈಟ್ ಕಾಲರ್ ವರ್ಕರ್ಸ್, ಮನೆಯಿಂದ ಕೆಲಸ ಮಾಡೋರು. ಇವ್ರಿಗೆ ನನ್ನ ಒಂದು ಸಲಹೆ, ಪ್ಲೀಸ್ ಡೋಂಟ್ ಬರ್ನ್ ಔಟ್ ಅರ್ಲಿ. ಇವರೆಲ್ಲ ಅರ್ಲಿ ಬರ್ನ್ ಔಟ್ ಆಗ್ತಾರೆ. ಇವ್ರು ದುಡ್ದು ಮಕ್ಕಳೇ ಮಾಡೋಕ್ಕಾಗ್ದಿರಾ ಇನ್ಫರ್ಟಿಲಿಟಿ ಕ್ಲಿನಿಕ್ಲಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ನೀವಿಬ್ರು ಮನೆಯಲ್ಲಿದ್ರು ಕೂಡ ಸರ್ ಮಿಷಿನ್ ಮುಂದೆ ಇರ್ತಾರೆ ಸಾಫ್ಟ್ವೇರ್ ಅಂಡ್ ಎಷ್ಟು ಜನಕ್ಕೆ ಪಾಸ್ಚುರಲ್ ಪೈನ್ ಬರುತ್ತೆ ಅಂದರೆ ಇವತ್ತು ಸೈಕಲಾಜಿಕಲ್ ಎಲ್ಲೆಲ್ಲೋ ಸ್ಪ್ಯಾಸಮ್, ಎಲ್ಲೆಲ್ಲೋ ಇದು ಅವ್ರ ನಾರ್ಮಲ್ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ ಸರ್. ಅದರಿಂದ ದಯವಿಟ್ಟು ಎಲ್ಲೋ ಒಂದು ಕಡೆ ನಿಮ್ಮ ವಿದ್ಯೆಯಿಂದ ನಿಮ್ಮ ಆರೋಗ್ಯ ಮಾಡಿ. ಯು ಕ್ಯಾನ್ ಬೈ ಎನಿಥಿಂಗ್ ಆನ್ ಅರ್ತ್ ಬಟ್ ನಾಟ್ ಯುವರ್ ಹೆಲ್ತ್. ಅದರಿಂದ ದಯವಿಟ್ಟು ಅವರಿಗೆ ನನ್ನ ಸಲಹೆ, ನಿಮ್ಮ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಮಕ್ಕಳು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಿಮ್ಮ ಹಿರಿಯರು ಏನಾಗಿದೆ ಅಂದರೆ ಇವತ್ತು ಸಿಂಗಲ್ ಫ್ಯಾಮಿಲಿಗಳು ಸರ್, ಅವ್ರಿಗೆ ಅಡ್ವೈಸ್ ಮಾಡೋ ಹಿರಿಯರು ಇಲ್ಲ ಮನೆಯಲ್ಲಿ. ಈ ಅಪ್ಪ ಅಮ್ಮ ಇದ್ರೂ ಓಲ್ಡ್ ಏಜ್ ಹೋಮ್ಗೆ ಹಾಕ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ದಿಸ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಂಡ್ ಸ್ಯಾಲ್ರಿ ವೈಸ್ ಅವ್ರಿಗೆಲ್ಲ ಸ್ಯಾಲ್ರಿದು ಚಿಂತೆಯಲ್ಲಿ ಇವರು ಇಷ್ಟು ಸೀರಿಯಸ್ ಪಾಪ ಹೇಳ್ದಂಗೆ. ಬಟ್ ಅವ್ರಿಗೆ ಸ್ಯಾಲ್ರಿ ಪ್ರಾಬ್ಲಮ್ ಅಲ್ಲ, ವರ್ಕಿಂಗ್ ಅವರ್ಸ್, ಲಾಂಗ್ ಅವರ್ಸ್ ಅಂಡ್ ಯಾವುದೋ ಇರ್ರೆಗ್ಯುಲರ್ ಟೈಮ್. ರಾತ್ರಿ 1 ಗಂಟೆಗೆ ಅಮೆರಿಕಾದಿಂದ ಬರ್ತದೆ. ಇವು ನಮಗೊಂದು ಸ್ಲೀಪಿಂಗ್ ಶೆಡ್ಯೂಲ್ ಅಂತ ಇಲ್ಲ. ಒಬ್ಬ ಮನುಷ್ಯನಿಗೆ ಆಹಾರ, ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವಿಬ್ಬರು ಹೇಳಿದ್ದೀವಿ. ಅದರಿಂದ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನ ಇದು ವ್ಯವಸ್ಥಾಪಕರು ಅರಿವು ಇರಬೇಕು. ಎಲ್ಲೋ ಒಂದು ಕಡೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತವ್ರಿಗೂ ಅರಿವು ಇರಬೇಕು. ಸೊ ಹಂಗಾಗಿ ಯಾಕಂದ್ರೆ ಅವರೆಲ್ಲ ನಮ್ಮ ಥರ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ಹಂಗಾಗಿ ಇದು ಭಾಳ ಇಂಪಾರ್ಟೆಂಟ್. ವೆಲ್ ಸರ್
ಶಿವಾನಂದ್ ಸರ್, ಸಾಕಷ್ಟು ಜನರಿಗೆ ನೀವು ಕೌನ್ಸಿಲಿಂಗ್ ಅನ್ನ ಕೊಟ್ಟಿರ್ತೀರಾ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್ ಇದೇ ವಿಚಾರವಾಗಿ ಚುಟುಕಾಗಿ ಸರ್? ಮುಖ್ಯವಾಗಿ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಕಾರ್ಮಿಕರು ಅಥವಾ ಏನು ನಾವು ವರ್ಕರ್ಸ್ ಅಂತ ಹೇಳ್ತೀವಿ, ಯಾವುದೇ ಫೀಲ್ಡ್ ಅಲ್ಲಿ ಇರಬಹುದು, ಅವರು ಅಪ್ಸ್ಕಿಲ್ ಆಗೋದು ತುಂಬಾ ಇಂಪಾರ್ಟೆಂಟ್. ಹೊಸ ವೃತ್ತಿ, ಹೊಸ ಸ್ಕಿಲ್ ಗಳನ್ನ ಕಲಿತಾಗ ಅವರಿಗೆ ತಮ್ಮ ಜೀವನದ ಮೇಲೆ ಭರವಸೆ ಜಾಸ್ತಿ ಆಗುತ್ತೆ. ಒಂದೇ ಕಂಪನಿಗೆ ನೇತ್ ಹಾಕೊಂಡು ಅಲ್ಲಿ ಕಷ್ಟಪಟ್ಕೊಂಡು ಅವರು ಕಂಟಿನ್ಯೂ ಮಾಡ್ಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ನಾವೇನು ಜಾಬ್ ಸೆಕ್ಯೂರಿಟಿ ಅಂತ ಹೇಳ್ತಾ ಇದೀವಿ, ಇವತ್ತು ಎಷ್ಟೋ ಕಡೆ ಸೆಕ್ಯೂರಿಟಿ ಕಾರಣಕ್ಕೆ ಜನ ಹೆದರ್ಕೋತಾರೆ. ನೆನ್ಪಿಟ್ಕೊಳ್ಳಿ, ಪಕ್ಷಿ ಒಂದು ಮರದ ಗೆಲ್ಲಿನ ಮೇಲೆ ಕೂತಿದ್ರೆ ಅದು ಗೆಲ್ಲಿನ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ತನ್ನ ರೆಕ್ಕೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಪ್ರತಿಯೊಬ್ಬರು ಅಪ್ಸ್ಕಿಲ್ ಆಗ್ಬಿಟ್ಟು ತಮ್ಮ ವೃತ್ತಿಯಲ್ಲಿ, ತಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸ್ಕಿಲ್ಗಳನ್ನು, ಮಲ್ಟಿಪಲ್ ಸ್ಕಿಲ್ಸ್ ಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಅವರ ಮಾನಸಿಕ ದೃಢತೆ ಚೆನ್ನಾಗಿರುತ್ತೆ. ಈ ಜಾಬ್ ಸೆಕ್ಯೂರಿಟಿ ಅಥವಾ ಇದ್ರ ಕೆಲಸ ಕಳ್ಕೊಳ್ಳೋ ಭಯ ಕಮ್ಮಿ ಆಗುತ್ತೆ. ಹೌದು. ಇನ್ನೊಂದು ವಿಚಾರ ನಾವು ಇವತ್ತು ನೆನ್ಪಿಟ್ಕೋಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬರ್ತಾ ಇದೆ, ಇದು ಸಾಕಷ್ಟು ಕೆಲಸಗಳನ್ನು ತಿಂದು ಹಾಕತ್ತೆ ಅನ್ನುವಂತ ಒಂದು ಗುಮಾನಿ ಕೂಡ ಇದೆ. ಬಹಳ ಮಟ್ಟಿಗೆ ಇದು ಸತ್ಯ ಕೂಡ ಹೌದು. ಕೆಲವೊಂದು ನಾವೇನು ರುಟೀನ್ ಜಾಬ್ಸ್ ಅಂತ ಹೇಳ್ತೀವಿ, ಡಿಲಿಜೆಂಟ್ ಜಾಬ್ಸ್ ಅಂತ ಹೇಳ್ತೀವಿ, ಇಂತಹ ವೃತ್ತಿಗಳು ನಾಳೆ ಕಾಣೆ ಆಗ್ಬೋದು. ಆಲ್ರೆಡಿ ಕೆಲವೊಂದು ವೃತ್ತಿಗಳು ಕಾಣೆ ಆಗ್ತಾ ಇದಾವೆ. ಅಂತ ಒಂದು ಸನ್ನಿವೇಶದಲ್ಲಿ ಅಪ್ಸ್ಕಿಲ್ ಆಗದೆ ಇದ್ರೆ ಸರ್ವೈವಲ್ ಕಷ್ಟ ಆಗತ್ತೆ, ಆ ಕೆಲಸ ನಾವು ನಾಳೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರಬಹುದು. ಆದ್ರಿಂದ ಕಂಪನಿಗಳು ಕೂಡ ಇದ್ರ ಕಡೆ ಗಮನ ಕೊಡಬಹುದು. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ತಮ್ಮ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಹಾಗೇನೆ ಸಂಸ್ಥೆಗಳು ಕೂಡ, ಅಂದ್ರೆ ಏನು ನಾವು ಸಂಘಟನೆಗಳಿದಾವೆ, ಇವು ಕೂಡ ಕಾರ್ಮಿಕರಿಗೆ ಯಾವ ರೀತಿ ಅಪ್ಸ್ಕಿಲ್ ಆಗ್ಬೋದು, ಹೊಸ ಸ್ಕಿಲ್ ಅನ್ನು ಕಲ್ತ್ಕೋಬಹುದು ಅನ್ನೋದನ್ನ, ಇದ್ರ ಬಗ್ಗೆ ಮನವರಿಕೆ ಮಾಡೋದು ಬಹಳ ಮುಖ್ಯ ಅನ್ನೋದು ನನ್ನ ಅನಿಸಿಕೆ. ವೆಲ್ ಸರ್, ವೆಲ್. ಶಿವಾನಂದ್ ಸರ್, ಹಾಗೆಯೇ ಡಾಕ್ಟರ್ ಅಂಜನಪ್ಪ ಸರ್, ಹರಿಪ್ರಸಾದ್ ಸರ್, ಹಾಗೆಯೇ ಷಣ್ಮುಗಂ ಸರ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಹೆಚ್ಚುವರಿ ಕೆಲಸದಿಂದ ಜನರು ಎದುರಿಸ್ತಾ ಇರುವಂಥ ಸಮಸ್ಯೆ. ಪ್ರತಿಯೊಂದು ಇಂಡಸ್ಟ್ರಿಗಳು, ಯಾವುದೋ ಒಂದು ಇಂಡಸ್ಟ್ರಿಯನ್ನು ತಗೊಳ್ಳೋದಲ್ಲ, ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಹೆಚ್ಚುವರಿ ಕೆಲಸ ಆಗ್ತಾ ಇದೆ. ಜನರು ಕೂಡ ಹೆಚ್ಚು ದುಡಿಬೇಕು, ನನಗೆ ಬರ್ತಾ ಇರುವಂಥ ಸಂಬಳ ಸಾಕಾಗ್ತಾ ಇಲ್ಲ, ಫ್ಯಾಮಿಲಿ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ, ನಾನು ಇನ್ನೂ ಹೆಚ್ಚಿನದಾಗಿ ದುಡಿಬೇಕು ಅಂತೇಳಿ ಆಫೀಸ್ ಮುಗಿಸ್ಕೊಂಡು ಬೇರೆ ಕೆಲಸಗಳಿಗೆ ಹೋಗ್ತಾರೆ. ಇನ್ನೊಂದಿಷ್ಟು ಅವಧಿಯನ್ನ ಬೆಂಗಳೂರಿನ ಟ್ರಾಫಿಕ್ಗಳಲ್ಲಿ ಕಳೀತಾರೆ. ಇದರ ನಡುವೆ ವೈಯಕ್ತಿಕ ಬದುಕು ಎಲ್ಲಿದೆ ಓರ್ವ ಮನುಷ್ಯನಿಗೆ ಎನ್ನುವಂಥ ಪ್ರಶ್ನೆ ಸದ್ಯ ಹುಟ್ಕೊಂಡಿದೆ. ಇದೇ ವಿಚಾರ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ತಜ್ಞರು ಕೂಡ ಕೊಟ್ಟರು. ಇದಾಗಿತ್ತು ನಮ್ಮ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.